ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್. ನಾಗರ ಪಂಚಮಿ ಹಿನ್ನೆಲೆಯಲ್ಲಿ ನಗರದ ವಿವಿಧೆಡೆ ಭಕ್ತಿ ಭಾವದಿಂದ ಹಬ್ಬದ ಆಚರಣೆ. ನಾಗರ ಪಂಚಮಿ ಪ್ರಯುಕ್ತ ಹುತ್ತಕ್ಕೆ ಹಾಲೆರೆದು ಭಕ್ತರ ಪೂಜೆ. ಹಾಸನದ ಮಹಾರಾಜ ಪಾರ್ಕ್ ಆವರಣ ಸೇರಿದಂತೆ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ. ಬೆಳಗ್ಗೆಯಿಂದಲೇ ನೂರಾರು ಭಕ್ತರು ಹುತ್ತದ ಬಳಿ ಆಗಮಿಸಿ ನಾಗದೇವತೆಗೆ ಆರಾಧನೆ. ಜೈಲುವಾಸ ಮಾನಸಿಕವಾಗಿ ತೀವ್ರ ನೋವುಂಟು ಮಾಡಿದೆ ಎಂದ ಮಾಜಿ ಶಾಸಕ ಕೆಎಸ್ ಲಿಂಗೇಶ್. ಸಾರ್ವಜನಿಕ ಜೀವನ ಮುಂದುವರಿಸಬೇಕೆಂಬ ಪ್ರಶ್ನೆ ಮೂಡಿತ್ತು. ಜನರ ಬೆಂಬಲ ಕಂಡು ಮತ್ತೆ ಹೋರಾಟಕ್ಕೆ ಆತ್ಮಸ್ಥೈರ್ಯ ಬಂದಿದೆ. ರೈತರ ಪರ ಹೋರಾಟ ಮುಂದುವರಿಸುತ್ತೇನೆ ಎಂದ ಮಾಜಿ ಶಾಸಕ. ಯೋಜನೆ ಹೆಸರಿನಲ್ಲಿ ರೈತರ ಭೂಮಿ ಲೂಟಿ ಮಾಡಬಾರದು. ಪಿಎಂಐಸಿ ಯೋಜನೆ ವಿಚಾರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ. ಬಿಡದಿ ರೈತರನ್ನ ಒತ್ತಾಯಿಸಬೇಡಿ, ರೈತರ ಹೋರಾಟವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿ ಎಂದು ಆಗ್ರಹ. ನಾಗರ ಪಂಚಮಿ ಹಬ್ಬದ ಅಂಗವಾಗಿ ಹಾಸನ ನಗರದ ಮಹಾರಾಜ ಪಾರ್ಕ್ ಆವರಣ ಹಾಗೂ ವಿವಿಧ ದೇವಸ್ಥಾನಗಳಲ್ಲಿರುವ ಹುತ್ತಕ್ಕೆ ಇಂದು ಬೆಳಗ್ಗೆಯಿಂದಲೇ ನೂರಾರು ಭಕ್ತರು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ನಾಗರ ಪಂಚಮಿ ಹಿನ್ನೆಲೆಯಲ್ಲಿ ಮಹಿಳೆಯರು, ಪುರುಷರು ಹಾಗೂ ಮಕ್ಕಳು ಸೇರಿದಂತೆ ವಿವಿಧ ವಯೋಮಾನದ ಭಕ್ತರು ಮಹಾರಾಜ ಪಾರ್ಕ್ನಲ್ಲಿರುವ ಹುತ್ತದ ಬಳಿ ಆಗಮಿಸಿ ನಾಗ ದೇವತೆಗೆ ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿದರು. ಹುತ್ತಕ್ಕೆ ಹಾಲೆರೆದು ಹೂವು, ಹಣ್ಣು ಹಾಗೂ ವಿವಿಧ ಬಗೆಯ ತಿನಿಸುಗಳನ್ನು ಅರ್ಪಿಸಿ ನಾಗದೇವತೆಯ ಆಶೀರ್ವಾದ ಪಡೆದುಕೊಳ್ಳಲು ಭಕ್ತರು ಪ್ರಾರ್ಥಿಸಿದರು. ನಾಗರ ಪಂಚಮಿ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಹುತ್ತದ ಸುತ್ತಮುತ್ತ ಭಕ್ತರ ಸಂಚಾರ ಹೆಚ್ಚಾಗಿತ್ತು. ಕುಟುಂಬ ಸಮೇತರಾಗಿ ಆಗಮಿಸಿದ ಮಹಿಳೆಯರು ಸಂಪ್ರದಾಯಬದ್ಧವಾಗಿ ಪೂಜೆ ನೆರವೇರಿಸಿ ನಾಗದೇವತೆಗೆ ಹಾಲು, ಹೂವು ಹಾಗೂ ನೈವೇದ್ಯ ಅರ್ಪಿಸಿದರು. ಕೆಲವರು ತಮ್ಮ ಕುಟುಂಬದ ಒಳಿತಿಗಾಗಿ, ಆರೋಗ್ಯ, ಐಶ್ವರ್ಯ ಹಾಗೂ ಸುಖ ಶಾಂತಿಗಾಗಿ ಪ್ರಾರ್ಥಿಸಿದರು. ನೈಸ್ ಯೋಜನೆ ಹಾಗೂ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನೆ ವಿಚಾರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದರು. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ಮಾತನಾಡಿದ ಅವರು, ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ತಾವು ಮುಖ್ಯಮಂತ್ರಿಗಳಿಗೆ ಬರೆದಿರುವ ಪತ್ರದಲ್ಲಿ ನ್ಯಾಯಾಲಯದ ತೀರ್ಪುಗಳಲ್ಲಿ ಉಲ್ಲೇಖವಾಗಿರುವ ಅಂಶಗಳನ್ನೇ ಪ್ರಸ್ತಾಪಿಸಿರುವುದಾಗಿ ಸ್ಪಷ್ಟಪಡಿಸಿದರು. 1995ರಲ್ಲಿ ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ಎಂಒಯು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅಮೆರಿಕದ ಪ್ರಾಂತ್ಯದ ಗವರ್ನರ್ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಎಚ್.ಡಿ. ದೇವೇಗೌಡರು ಎಂಒಯು ಮಾಡಿಕೊಂಡು ದೆಹಲಿಗೆ ತೆರಳಿದರು. ಬಳಿಕ ಯೋಜನೆಯಲ್ಲಿ ಹಲವು ಮಾರ್ಪಾಡುಗಳನ್ನು ಮಾಡಲಾಗಿದೆ. ನಂತರದ ದಿನಗಳಲ್ಲಿ ಸರ್ಕಾರವೇ ಆ ಕಂಪನಿಯ ಮುಂದೆ ಶರಣಾದಂತಾಗಿದೆ ಎಂದು ಆರೋಪಿಸಿದರು. ಪಿಎಂಐಸಿ ಯೋಜನೆಗೆ ಸಂಬಂಧಿಸಿದಂತೆ ಸರ್ಕಾರವನ್ನು ದಾರಿ ತಪ್ಪಿಸಿ ಅಧಿಕಾರಿಗಳು ಹಾಗೂ ಪ್ರಮುಖ ವ್ಯಕ್ತಿಗಳನ್ನು ದುರ್ಬಳಕೆ ಮಾಡಿಕೊಂಡು ನ್ಯಾಯಾಲಯಗಳಿಗೆ ತಪ್ಪು ದಾಖಲೆಗಳನ್ನು ಸಲ್ಲಿಸಿ ಕಂಪನಿಯ ಪರವಾಗಿ ತೀರ್ಪುಗಳನ್ನು ಪಡೆಯಲಾಗಿದೆ ಎಂದು ಗಂಭೀರ ಆರೋಪವನ್ನು ಮಾಡಿದರು. ಯಾರು ಈ ವಿಷಯದಲ್ಲಿ ಏನು ಬೇಕಾದರೂ ಟೀಕೆ ಮಾಡಲಿ, ಏನು ಬೇಕಾದರೂ ಸಂಶಯ ವ್ಯಕ್ತಪಡಿಸಲಿ, ರೈತರು ಬಿಡದಿನಲ್ಲಿ ಇವತ್ತೇನು ಒಂದು ರೈತ ಕುಟುಂಬದ ಹೆಣ್ಣು ಮಕ್ಕಳು ನಿರಂತರವಾಗಿ 500 ದಿನಗಳಾಗಿದೆ. ಅವರು ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಭೂಮಿ ಕೊಡಲ್ಲ ಅಂತೇಳಿ, ಆ ರೈತರು ನನ್ನ ಹತ್ರ ಬಂದು ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದಕ್ಕೆ ನಮ್ಮನ್ನು ಕೇಳಿರೋದ್ರಿಂದ ನಾನಿವತ್ತು ಆ ರೈತರ ಪರವಾಗಿ ಧ್ವನಿ ಎತ್ತಿದ್ದೇನೆ. ಇದರಲ್ಲಿ ಯಾವುದೇ ರಾಜಕೀಯದ ಹಿನ್ನೆಲೆ ನಾವೇನೋ ಅಸೂಯೆಯಿಂದ ಮಾಡ್ತಿದ್ದೀವಿ ಅಂತಕ್ಕಂಥ ಪ್ರಶ್ನೆಯೂ ಇಲ್ಲ. ರಾಜ್ಯಪಾಲರು ಸಹ ಒಂದು ಪತ್ರ ಬರೆದಿದ್ದಾರೆ, ಮಾಧ್ಯಮದಲ್ಲಿ ಬರೆದಿದ್ದೀರಿ. ರಾಜ್ಯಪಾಲರು ಒಂದು ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ನೈಸ್ ಕಂಪ್ನಿ
ಯಾವೊಂದು BMIC ಪ್ರಾಜೆಕ್ಟ್ನ ಹೆಸರಿನಲ್ಲಿ ಈಗಾಗಲೇ ಸಾವಿರಾರು ಎಕರೆ ಭೂಮಿಯನ್ನು ಲೂಟಿ ಮಾಡಿದ್ದಾರೆ ಇಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ. ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಕಳೆದ 20 ವರ್ಷದಿಂದ ಕೋರ್ಟ್ನ ತೀರ್ಪಿನಲ್ಲಿ ಹೇಳಿದ್ದಾರೆ ಪರಿಹಾರಗಳು ಕೊಟ್ಟಿಲ್ಲ ಅಂತೇಳಿ 20 ವರ್ಷದಿಂದ. ಇವತ್ತು ಆ ಹಿನ್ನೆಲೆಯಲ್ಲಿ ಗವರ್ನರು ಸಹ ರಾಜ್ಯದ ಗೌರವಾನ್ವಿತ ಗವರ್ನರು ಇದನ್ನು ಯಾತಕ್ಕೆ ನೀವು ನೈಸ್ನ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥ ಭೂಮಿ ಇವತ್ತೇನು ಹೆಚ್ಚುವರಿ ಕೊಟ್ಟಿದ್ದೀರಿ ಅದನ್ನು ವಾಪಸ್ ಪಡೆದು ಅಲ್ಲಿ ಬೇಕಾದ್ರೆ ಟೌನ್ಶಿಪ್ ಮಾಡಲಿಕ್ಕೆ ಸಾಧ್ಯವಿಲ್ಲ ನೋಡಿ ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ನಾನು ಸರ್ಕಾರಿ ಕೇಳ್ತಕ್ಕಂಥದ್ದು. ಪಾಪ ನೀವು ಏನೋ ದೊಡ್ಡ ಕನಸು ಕಾಣ್ತಾ ಇದ್ದೀರಿ, ಈಗೇನೋ ಬೆಂಗಳೂರು ನಗರ ಇವತ್ತು ಬ್ರ್ಯಾಂಡ್ ನಗರ ಮಾಡಲಿಕ್ಕೆ ಹೊರಟಿದ್ದೀರಿ. ಆಗಿ ಸಿಂಗ್ಪುರ ಮಾಡಿದ್ರಿ ಅವತ್ತು UD ಮಿನಿಸ್ಟರ್ ಆಗಿ, ಈಗ ಮುಖ್ಯಮಂತ್ರಿಯಾಗಿ ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕೆ ಹೊರಟಿದ್ದೀರಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಲೂಟಿ ಹೊಡೆಯೋ ಕೆಲಸ ಆಗೋದು ಬೇಡ. ಅದಕ್ಕೆ ನಾನು ಎಚ್ಚರಿಸಲಿಕ್ಕೆ ನನ್ನ ಪತ್ರ ಬರೆದಿದ್ದೇನೆ. ಏನು ಜನಗಳಿಗೇನು ಮಾಹಿತಿ ಕೊಡಿ. ಬಿಡದಿ ಪ್ರಾಜೆಕ್ಟ್ ಬಗ್ಗೆ ಅದು ಏನೇನು ಮಾಹಿತಿ ಇನ್ನೂ 10 ಪೇಜ್ ಕೊಟ್ಕೊಳ್ಳಿ ಜಾಹೀರಾತನ್ನ. ಅಲ್ಲಿ ಜನ ಏನು ಹೇಳ್ತಾ ಇದ್ದಾರೆ, ರೈತರು ಏನು ಹೇಳ್ತಾ ಇದ್ದಾರೆ, ರೈತರ ಮಕ್ಕಳು ಹೆಣ್ಣು ಮಕ್ಕಳು ಏನು ಹೇಳ್ತಾ ಇದ್ದಾರೆ, ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೆ ದಬ್ಬಾಳಿಕೆ ಮಾಡಿ ಕೆಲವು ರೌಡಿ ಎಲಿಮೆಂಟ್ಸ್ನ ಬಿಟ್ಟು ಹೆದರಿಸಿ ನಿಮ್ಮ ಗ್ರ್ಯಾಂಟ್ ಆಗಿರ್ತಕ್ಕಂಥ ಭೂಮಿ ಸರ್ಕಾರ ನಾವು ವಾಪಸ್ ತಗೊಂಡ್ಬಿಡ್ತೀವಿ ನೀವು ಕೊಡದೇ ಇದ್ದರೆ, ಈ ರೀತಿ ಎಲ್ಲ ದಬ್ಬಾಳಿಕೆ ಮಾಡಿ ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದೀರಿ? ಏನಕ್ಕದು ಇವತ್ತು ಪ್ರಾಜೆಕ್ಟ್ ಬೇಕಾಗಿದೆ ನಿಮಗೆ? ಬೇರೆ ಕಡೆ ಜಾಗ ಇಲ್ವಾ? ಆ ರೈತರ ನೀವೇ ಹೇಳಿದ್ದೀರಿ ಸತ್ಯಶೋಧನಾ ಸಮಿತಿದು ಇಟ್ಬಿಡಿ, ನಮ್ಮದು ಇದೆಯಲ್ಲ ತೀರ್ಮಾನ ಮಾಡಿರೋದು ಅದನ್ನೂ ಇಡೀ ಜನಗಳ ಮುಂದೆ ನಾವೇನೇನು ಮಾಡಿದ್ದೀವಿ ಅಂತ ಹೇಳಿ. ಅದ್ರ ಜೊತೆಗೆ ಕಾಗೋಡು ತಿಮ್ಮಪ್ಪನವ್ರ ಅಧ್ಯಕ್ಷತೆಯಲ್ಲಿ ನೀವು ಮೆಂಬರ್ ಅಲ್ವೇ ಮುಖ್ಯಮಂತ್ರಿಗಳು? ಆ ಸತ್ಯಶೋಧನಾ ಸಮಿತಿ ರಿಪೋರ್ಟ್ ಕೊಟ್ಟಿದ್ದಾರಲ್ಲ ಬಿಡದಿ ಭಾಗದ ಅವತ್ತಿನ ಚಿತ್ರಣ ಏನಿತ್ತು ಅಂತ ಹೇಳಿ, ಅಲ್ಲಿ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಬರಬಾರ್ದು ಅಂತೇಳಿ ರೆಕಮೆಂಡ್ ಮಾಡಿದ್ದೀರಲ್ಲಪ್ಪ, ಅದನ್ನು ಜಾಹೀರಾತು ಕೊಡಿ. ಸ್ವಲ್ಪ ನಮಗೆ ಖರ್ಚು ಉಳಿಸಿ ಹೋಗಲಿ ಆ ಜಾಹೀರಾತು ಕೊಡೋದನ್ನ. ಆ ನಿಮ್ಮ ಜಾಹೀರಾತು ಜೊತೆಗೆ ಇದನ್ನು ನೀವು ಮಾಡಿರ್ತಕ್ಕಂಥ ನಿಮ್ಮ ಸತ್ಯಶೋಧನಾ ರಿಪೋರ್ಟು ಅದನ್ನು ಜಾಹೀರಾತು ಮುಖಾಂತರ ಕೊಟ್ಟರೆ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಈಗ ಒಂದೇ ಮಾತರಮ್ಮನ್ನು ಇವತ್ತು ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಇವತ್ತು ಅದನ್ನು ನಾವು ಗೌರವಿಸಬೇಕು ಅಂತಕ್ಕಂಥದ್ದೇನಿದೆ. ಅದಕ್ಕೆ ಈಗಾಗಲೇ ಪಾರ್ಲಿಮೆಂಟ್ನಲ್ಲೂ ಒಂದು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಒಂದೇ ಮಾತರಮ್ಮನ ರಾಷ್ಟ್ರಗೀತೆಯಾಗಿ ಗೌರವ ಸಲ್ಲಿಸಬೇಕು ಅಂತ ಹೇಳಿ. ಅದನ್ನು ಎಲ್ಲರೂ ಗೌರವಿಸಬೇಕು ಅಂತಕ್ಕಂಥದ್ದು ಬಹುತೇಕರ ಒಂದು ಭಾವನೆ ಏನಿದೆ ಅದನ್ನು ಗೌರವಿಸಬೇಕಾದಂಥದ್ದು ಎಲ್ಲ ಪಕ್ಷಗಳ ಕರ್ತವ್ಯ. ಅದರಿಂದ ಕಾಂಗ್ರೆಸ್ ನಾಯಕರುಗಳು ಇದರಲ್ಲಿ ಸಣ್ಣತನ ತೋರಿಸೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮಹಾತ್ಮ ಗಾಂಧಿಯವರ ಅವರು ಭಾಗವಹಿಸಿದಂಥ ಕಾರ್ಯಕ್ರಮದಲ್ಲೇ ಮೊದಲನೇ ಬಾರಿಗೆ ಸಾರ್ವಜನಿಕವಾಗಿ ಒಂದೇ ಮಾತರಮ್ಮನ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲೇ ಅಳವಡಿಸ್ಕೊಳ್ತಕ್ಕಂಥದ್ದು ಏನಾಗಿದೆ. ಇವತ್ತು ಕಾಂಗ್ರೆಸ್ನ ನಾಯಕರುಗಳಿಗೆ ಹೇಳ್ತಕ್ಕಂಥದ್ದು ಇದನ್ನು ನೀವು ಸಣ್ಣತನದಲ್ಲಿ ಹೋಗಿ ನಿಮಗೆ ಏನು ಈ ದೇಶದಲ್ಲಿ ಒಂದು ರೀತಿಯಲ್ಲಿ ನಿಮ್ಮಗಳ ಬಗ್ಗೆ ಒಂದು ಜನಗಳ ಅಭಿಪ್ರಾಯಗಳು ಮೂಡ್ತಾ ಇದೆ, ಅದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂದಿನ ನಿಮ್ಮ ಒಂದು ಭವಿಷ್ಯ ಹಾಳು ಮಾಡ್ಕೊಳ್ತಕ್ಕಂಥದ್ದು ಯಾಕೆ ಹೋಗ್ತೀರಿ? ಅವಶ್ಯಕತೆ ಏನಿದೆ? ಈಗ ಸೋನಿಯಾ ಗಾಂಧಿಯಿಂದ ನೀವೇನು ಬಯಸೋಕ್ಕೆ ಸಾಧ್ಯ? ಸೋನಿಯಾ ಗಾಂಧಿ ಅವರೇನು ನಮ್ಮ ರಾಷ್ಟ್ರದವರ? ಅವರೇನೋ ಹಿಂದೆ ಮದುವೆ ಆದರೂ ಬಂದರು, ಆದರೆ ಅವ್ರ ರಕ್ತ ಹರಿತಿರೋದೆಲ್ಲ ಹೆಚ್ಚು ಕಡಿಮೆ ಇಟಲಿ ರಕ್ತವೇ ಅಲ್ವಾ? ಅದರಿಂದ ಒಂದೇ ಮಾತರಂ ಬಗ್ಗೆ ಅಲ್ಲಿ ಮೊನ್ನೆ ನಡೆದಂಥ ಕಾಂಗ್ರೆಸ್ನ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆ ಸನ್ನೆ ಪನ್ನೆಗಳು ಏನೇನು ನಡೆದವೆ ಅದಕ್ಕೇನೋ ಕುರ್ಚಿ ಹಾಕಲಿಕ್ಕೆ ನಾವು ಸನ್ನೆ ಮಾಡಿದ್ದು ಅಂತಕ್ಕಂಥ ಕಾರಣಗಳು ಕೊಡ್ತಾ ಇದ್ದಾರೆ. ಇದು ಸತ್ಯಾಸತ್ಯತೆ ಜನ ನೋಡ್ತಾರೆ. ಈಗ ಅಷ್ಟು ಸುಲಭ ಅಲ್ಲ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಮೊನ್ನೆ ದಿನ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಸುಮಾರು 35 ಲಕ್ಷ ರೂಪಾಯಿಗಳ ವಹಿವಾಟಾಗಿದೆ ಒಂದೇ ದಿನ HMTಯ ಕಾರ್ಖಾನೆಯ ತಯಾರಾಗಿರ್ತಕ್ಕಂಥ ನಮ್ಮ ಹಳೆಯ ಕಾರ್ಖಾನೆ ಏನಿದೆ ದೇಶದಲ್ಲಿ ಹೆಸರುವಾಸಿಯಾದಂಥ ಒಂದು ವಾಚ್ಗಳ ಬಗ್ಗೆ ಜನಗಳಲ್ಲಿ HMTಯ ಬಗ್ಗೆ ಇವತ್ತು ಗೌರವ ಏನಿದೆ. ಮೊನ್ನೆ ದಿನ ನಮ್ಮ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 2 ಕಿಲೋಮೀಟ್ರು ಸರತಿ ಸಾಲಿನಲ್ಲಿ ನಿಂತು ಇವತ್ತು ಏನು ಒಂದು HMT ವಾಚ್ಗಳನ್ನು ಖರೀದಿ ಮಾಡಿದ್ದಾರೆ. ಒಂದೇ ದಿನ 35 ಲಕ್ಷ ರೂಪಾಯಿಗಳ ವ್ಯಾಪಾರ ಏನಾಗಿದೆ. ನಾನು ಆ ಒಂದು ಹಿನ್ನೆಲೆಯಲ್ಲೇ ಕಳೆದ 2 ವರ್ಷಗಳಿಂದ ನಾನು ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ಆ HMTಗೆ ಮತ್ತೆ ಪುನರ್ ಕಾಯಕಲ್ಪ ಕಲ್ಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಪ್ರಯತ್ನ ಪಡ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆರ್ಥಿಕ ಸಚಿವರು ಸಹ ಇದರ ಬಗ್ಗೆ ಒಂದು ರೀತಿಯ ಈಗ
ಒಂದು ತೀರ್ಮಾನ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರಲ್ಲೂ ಸಹ ಏನು ಒಂದು ಅವರ ಜೊತೆ ಚರ್ಚೆ ಮಾಡಿದ್ದೇವೆ. HMT ಉಳಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಏನಿದೆ. ನಾಡಿನ ಜನತೆಗೆ ಮೊನ್ನೆ ಏನು ಯುವಕರುಗಳು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆ 2 ಕಿಲೋಮೀಟ್ರ್ ನಿಂತು ನೀವು ಖರೀದಿ ಮಾಡಿದ್ದೀರಿ HMTಯ ವಾಚ್ಗಳನ್ನು. ನಿಮಗೆ ನಾನು ನಮ್ಮ ನಾಡಿನ ಒಂದು ಪ್ರಖ್ಯಾತ ಕಂಪನಿಯ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಗೌರವಕ್ಕೆ ಎಲ್ರಿಗೂ ಆಭಾರಿಯಾಗಿದ್ದೇನೆ. ಯುವಕರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಒಂದು ಸಹಕಾರ, ಆ ಒಂದು ಕಾರ್ಖಾನೆ ಪುನಶ್ಚೇತನಗೊಳಿಸಲಿಕ್ಕೆ ನಾಡಿನ ಜನತೆಯ ಸಹಕಾರವನ್ನು ಬಯಸ್ತೀನಿ. ಇಲ್ಲ, ಈಗ ಸರ್ಕಾರದಿಂದ ಒಂದು ರೀತಿ ಬುಲೆಟಿನ್ ಬಿಟ್ಟಿದ್ದಾರೆ, ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲಿಯ ರೈತರುಗಳು, ಅಲ್ಲಿ ಬದುಕ್ತಾ ಇರತಕ್ಕಂಥ ಆ ಭಾಗದ ಗ್ರಾಮಗಳಲ್ಲಿ ಬದುಕ್ತಾ ಇರತಕ್ಕಂಥ ಆ ಕುಟುಂಬಗಳು ಸಹ ಅವರೊಂದು ರೀತಿಯಲ್ಲಿ ಅವರ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಆ ಕುಟುಂಬದಲ್ಲಿ 3 ಜನರ ಒಂದು ಗುಂಡೇಟಿನಿಂದ ಸಾವೇನಾಗಿದೆ, ಅವರಲ್ಲೂ ಆಕ್ರೋಶ ಇರತಕ್ಕಂಥದ್ದೇನಿದೆ ಅದು ಸಹಜ. ಇವತ್ತು ಸರ್ಕಾರ ಅವರಗಳ ಬದುಕಿಗೆ, ಆ ಒಂದು ಕಾಡು ಪ್ರದೇಶದಲ್ಲಿ ಬದುಕ್ತಕ್ಕಂಥವರಿಗೆ ಒಂದು ಉತ್ತಮವಾದಂಥ ಬದುಕಿಗೆ ದಾರಿ ಮಾಡಿಕೊಟ್ಟಾಗ ಇಂಥ ಘಟನೆಗಳಾಗೋದಿಲ್ಲ. ಇದನ್ನು ಸರ್ಕಾರವೂ ಅರ್ಥ ಮಾಡ್ಕೋಬೇಕು. ಮೊನ್ನೆ ದಿನ ಯಾವೊಂದು ಅವರು ಜಿಂಕೆ ಬೇಟೆ ಮಾಡಲಿಕ್ಕೆ ಹೋದಂಥವ್ರು ಅಂತಕ್ಕಂಥದ್ದನ್ನು ಮಾಹಿತಿ ಇಡ್ತಾ ಇದ್ದಾರೆ ಸರ್ಕಾರದ ವತಿಯಿಂದ. ತನಿಖೆ ಮಾಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ, ನಮ್ಮ ಅಧಿಕಾರಿಗಳು ಯಾರು ಅಲ್ಲಿ ಕಾಡನ್ನು ರಕ್ಷಣೆ ಮಾಡ್ತಕ್ಕಂಥವ್ರಿದ್ದಾರೆ, ಅರಣ್ಯ ಇಲಾಖೆ ಅಧಿಕಾರಿಗಳು, ಅವ್ರ ಮೇಲೆ ಗುಂಡು ಹಾರಿಸಿದ್ರು ಅವ್ರನ್ನ ಸಾಯಿಸ್ತಕ್ಕಂಥ ರೀತಿಯಲ್ಲಿ ಅವ್ರ ದೇಹದ ಮೇಲೆ ಪ್ರಹಾರ ಮಾಡಿರ್ತಕ್ಕಂಥ ತಪ್ಪು. ಅಲ್ಲಿರ್ತಕ್ಕಂಥದ್ದು ಪ್ರಮುಖವಾಗಿ ಇಲ್ಲ ಕಾಲಿಗೋ ಇಲ್ಲ ಯಾವುದೇ ರೀತಿಯ ಜೀವಕ್ಕೆ ಅಪಾಯ ಆಗದೇ ಇರತಕ್ಕಂಥ ರೀತಿಯಲ್ಲಿ ಗುಂಡಾರಿಸಿದರೆ ಆಗ ನಾವು ಒಪ್ತಾಯಿದ್ದು, ಎಲ್ಲರೂ ಒಪ್ತಾಯಿದ್ರು. ಇಲ್ಲಿ ಅವರು ಸ್ಪಾಟಲ್ಲೇ ಸಾಯ್ತಕ್ಕಂಥ ರೀತಿಯಲ್ಲಿ ಅವರಿಗೆ ತಲೆಗೋ ಎದೆಗೋ ಗುಂಡಾರಿಸಿ ಸಾಯಿಸಿರ್ತಕ್ಕಂಥದ್ದೇನಿದೆ ತಪ್ಪಿದೆ. ಜೈಲಿನಿಂದ ಬಿಡುಗಡೆಯಾಗಿ ಬೇಲೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ತಮ್ಮನ್ನು ಸ್ವಾಗತಿಸಿ ಬೆಂಬಲ ನೀಡಿ ಆತ್ಮಸ್ಥೈರ್ಯವನ್ನು ತುಂಬಿದ ರೈತ ಮುಖಂಡರು, ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ರಾಜಕೀಯ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು, ದಲಿತ ಮತ್ತು ಕನ್ನಡ ಪರ ಹೋರಾಟಗಾರರು ಸೇರಿದಂತೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದ ಮಾಜಿ ಶಾಸಕ ಲಿಂಗೇಶ್, ಜೈಲು ವಾಸದ ಅನುಭವ ಮಾನಸಿಕವಾಗಿ ತೀವ್ರ ನೋವುಂಟು ಮಾಡಿದೆ ಎಂದರು. ಜೈಲಿನಿಂದ ಬಿಡುಗಡೆಯಾಗಿ ಬೇಲೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ತಮ್ಮನ್ನ ಸ್ವಾಗತಿಸಿ ಬೆಂಬಲ ನೀಡಿ ಆತ್ಮಸ್ಥೈರ್ಯ ತುಂಬಿದ ರೈತ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು, ರಾಜಕೀಯ ಪಕ್ಷಗಳ ನಾಯಕರು ಹಾಗೂ ಕಾರ್ಯಕರ್ತರು, ದಲಿತ ಮತ್ತು ಕನ್ನಡ ಪರ ಹೋರಾಟಗಾರರು ಸೇರಿದಂತೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದ ಅವರು, ಜೈಲು ವಾಸದ ಅನುಭವ ಮಾನಸಿಕವಾಗಿ ತೀವ್ರ ನೋವುಂಟು ಮಾಡಿದೆ ಎಂದರು. ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ಸಾರ್ವಜನಿಕ ಜೀವನ ಮುಂದುವರಿಸಬೇಕೆ ಎಂಬ ಪ್ರಶ್ನೆಯು ತಮ್ಮಲ್ಲಿ ಮೂಡಿತು. ಆದರೆ ಬಿಡುಗಡೆಯಾದ ಬಳಿಕ ತಮ್ಮ ಬೆಂಬಲಕ್ಕೆ ಅಪಾರ ಸಂಖ್ಯೆಯಲ್ಲಿ ಜನರು ನಿಂತಿರುವುದನ್ನು ಕಂಡು ಮತ್ತೆ ರೈತರ ಪರವಾಗಿ ಹೋರಾಡುವ ಆತ್ಮಸ್ಥೈರ್ಯ ಬಂದಿದೆ. ತಮ್ಮ ವಿರುದ್ಧದ ಪ್ರಕರಣ ನ್ಯಾಯಾಲಯದಲ್ಲಿರುವುದರಿಂದ ಅದರ ಕುರಿತು ಹೆಚ್ಚಿನ ಚರ್ಚೆ ಮಾಡುತ್ತಿಲ್ಲ. ನ್ಯಾಯಾಲಯದ ಮೇಲೆ ಸಂಪೂರ್ಣ ವಿಶ್ವಾಸವಿದ್ದು ಮುಂದಿನ ದಿನಗಳಲ್ಲಿ ಸತ್ಯ ಹೊರಬೀಳಲಿದೆ. ನ್ಯಾಯಾಲಯದ ತೀರ್ಪಿಗೆ ಗೌರವ ನೀಡುವುದು ತಮ್ಮ ಕರ್ತವ್ಯ ಎಂದರು. ತಾಲೂಕಿನ ಪ್ರಮುಖ ರೈತ ಸಮಸ್ಯೆಗಳ ಕುರಿತು ಮಾತನಾಡಿದ ಅವರು, ರಣಘಟ್ಟ ಸೇರಿದಂತೆ ಹಲವು ನೀರಾವರಿ ಯೋಜನೆಗಳ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ನೆನೆಗುದಿಗೆ ಬಿದ್ದಿರುವ ಯೋಜನೆಗಳನ್ನು ಶೀಘ್ರ ಪೂರ್ಣಗೊಳಿಸಿ ರೈತರಿಗೆ ನೀರು ಒದಗಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಪರವಾಗಿ ಅಂದ್ರೆ ಅನ್ಯಾಯದ ವಿರುದ್ಧ ಸ್ವಾಮಿಗೌಡರ ನೇತೃತ್ವದಲ್ಲಿ ಅವತ್ತು ಪ್ರೆಸ್ ಮೀಟ್ ಮಾಡಿ ನಾನು ಗಮನಿಸಿದ್ದೇನೆ. ತದನಂತರ ಅನೇಕ ಸಂಘ ಸಂಸ್ಥೆಗಳು ಸಹ ನನ್ನ ಪರವಾಗಿ ಮಾತಾಡಿದ್ದಾರೆ. ನಾನು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಹೊರಗಡೆ ಬರ್ಲಿಕ್ಕೆ ಆಗದಿದ್ರು ಸಹ ಮನೆಯಲ್ಲೇ ಕೂತ್ಕೊಂಡು ಇಂಥ ವ್ಯಕ್ತಿಗೆ ಈ ರೀತಿ ಆಯ್ತಲ್ಲ ಅಂತ ನೊಂದವರು ಸಹ ಇದ್ದಾರೆ. ಜೈಲಿಗೆ ಕೂತ್ಕೊಂಡು ಬಹಳ ಯೋಚನೆ ಮಾಡ್ತಿದ್ದೆ. ಎಲ್ಲ ತಿಳ್ಕೊಂಡಿದ್ದಾರೆ, ಬೇಕು ಅಂತಲೇ ಏನೋ ಕ್ರಿಯೇಟ್ ಮಾಡೋಕ್ಕೋಸ್ಕರ ಜೈಲಲ್ಲಿ ಇದ್ದಾರೆ ಅಂತ. ಪುಣ್ಯಾತ್ಮ ಹೇಳ್ತೀನಿ, ನಾವು 4 ದಿನ ಜೈಲಿಗೆ ಬರೋಣ ಗೊತ್ತಾಗ್ತೇನೆ ಅನ್ನೋದು. ನನ್ನ ವಿರೋಧಿಗಳು ಬೇಡ ಜೈಲು ವಾಸ, ಅದು ಅನುಭವಿಸೋದರೆ ಗೊತ್ತಾಗುತ್ತೆ. ಮಾನಸಿಕವಾಗಿ ಜರ್ಜರಿತರಾಗ್ತೀವಿ.
ಜೊತೆಲಿದ್ದಂಥವ್ರು, ಅಣ್ಣ ತಮ್ಮಂದಿರು, ಸಹೋದರ ಸಹೋದರಿಯರು ಎಲ್ಲರೂ ಸಹ ನೆನಪಾಗ್ತಾರೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಸ್ವಾಮಿ ಕೋರ್ಟ್ ಎಲ್ಲ ಹೇಳಿದ್ದಾರೆ, ಎಲ್ಲ ವಿಚಾರ. ನಾನು ಮತ್ತೆ ಪುನಃ ಅದನ್ನು ಹೇಳಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಇದು ಕೋರ್ಟಲ್ಲಿದೆ ಮ್ಯಾಟ್ರು. ಮಾತಾಡೋಕೆ ಹೋದ್ರೆ ಅದು ಬೇರೆ ತರಕ ಆಗ್ತದೆ. ಅದನ್ನು ನಾನು ಕೋರ್ಟಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇಂದಿನ ಶಾಸಕರಾದಂಥ ON ರುದ್ರೇಶ್ ಗೌಡ್ರಿಗೆ ಎಲ್ಲರೂ ಸಹ ಜೋರಾದ ಕಳತಾಡೋ ಮೂಲಕ ಅವ್ರಿಗೆ ಗೌರವ ಅರ್ಪಣೆ ಮಾಡಬೇಕು. ಯಾರ್ಯಾರು ಯಾರು ಜಮೀನು ಕಿತ್ಕೊಟ್ಟಿಲ್ರಿ, ಅಕ್ರಮ ಸಕ್ರಮ ಅದು ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನು ಯಾರು ಉಳಿತಿರ್ತಾರೆ ಅವರೇ ಸಕ್ರಮ ಮಾಡೋಕ್ಕೆ ಬಗರ್ಕೊಂ ಮಾಡಕ್ ಅವಕಾಶ ಇಲ್ಲ ಅಂತಂದ್ರೆ ಆ ಜಮೀನು ಅಲ್ಲೇ ಇರುತ್ತೆ. ನಾವು ಕಿತ್ತು ಇನ್ನೊಬ್ಬ ವ್ಯಕ್ತಿ ಪ್ರತಿಷ್ಠಾಪನೆ ಮಾಡಕ್ಕೆ ರುದ್ರೇಶ್ ಗೌಡ್ರು ಹಾಕಲ್ಲ, ನನಗೂ ಹಾಕಲ್ಲ, ಯಾರಿಗೂ ಹಾಕಲ್ಲ. ಯಾರ್ಯಾರು ರೈತರು ಬಡವರಿದ್ರು, ಸಣ್ಣ ರೈತರು ಆಯಾ ಕಾಲಕ್ಕೆ ತಕ್ಕಂತೆ ಕಾನೂನು ಅಡಿಯಲ್ಲಿ ಮಾಡ್ಕೊಂಡ್ ಬಂದಿದ್ದಾರೆ. ಅವರು ನಾವು ಇಬ್ಬರಲ್ಲಿ 2000 ಸಹ ಇಂಜಿನಿಯರ್ ಕುಮಾರಸ್ವಾಮಿ ಎಲ್ಲರೂ ಮಾಡಿರ್ಬೋದು, ಹೆಚ್ಚು ಮಾಡಿರ್ತಕ್ಕಂಥ ರುದ್ರೇಶ್ ಗೌಡ್ರು. ಹಾಗಾಗಿ ಇವತ್ತು ನಾವು ರುದ್ರೇಶ್ ಗೌಡ್ರಿಗೆ ಎಲ್ಲ ರೈತ ಬಂಧುಗಳ ಪರ ಒಂದು ಸ್ವರ್ಗದಲ್ಲಿ ಇರ್ತಕ್ಕಂಥ ರುದ್ರೇಶ್ ಗೌಡ್ರಿಗೆ ಶಾಂತಿ ನಡೆಸಿ, ಅಂತ ರುದ್ರೇಶ್ ಗೌಡ್ರು ನೀವು ಬಿಡಲ್ಲ ಅಂತಂದ್ರೆ ಅವರು ಸಹ ಅಪಪ್ರಚಾರ ಮಾಡ್ತಾರೆ ಅಂತಂದ್ರೆ ಇವ್ರು ಇನ್ನೆಷ್ಟು ಮಟ್ಟದ ಕೀಳು ರಾಜಕಾರಣಿಗಳು ಅಂತ ನೀವು ಸಹ ತಿಳ್ಕೊಳ್ಬೇಕಾಗ್ತದೆ. ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗೌಡ ಮಾತನಾಡಿ, ಮಾಜಿ ಶಾಸಕ KS ಲಿಂಗೇಶ್ ಅವರನ್ನ ಮಾಡಿದ ತಪ್ಪಿಗೆ ಬಂಧಿಸಿ ಸುಮಾರು 22 ದಿನಗಳ ಕಾಲ ಜೈಲಿನಲ್ಲಿ ಇರಿಸಲಾಗಿತ್ತು ಎಂಬುದು ಬೇಲೂರು ತಾಲೂಕಿನ ಜನರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿರುವ ವಿಚಾರ. ರೈತರ ಪರವಾಗಿ ಸದಾ ಹೋರಾಟ ನಡೆಸಿರುವ ಲಿಂಗೇಶ್ ಅವರ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಗಟ್ಟಿಯಾಗಿ ನಿಲ್ಲಲಿದೆ. ಕಳೆದ 2 ದಶಕಗಳಿಂದ ಲಿಂಗೇಶ್ ಅವರು ರೈತ ಚಳವಳಿಗಳೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದು, ಬಯಲುಸೀಮೆ ಹಾಗೂ ಬೇಲೂರು ಭಾಗದ ನೀರಾವರಿ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಲವು ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ ಎಂದರು. ಸೈದ್ಧಾಂತಿಕವಾಗಿ ಬೀದಿ ಮೇಲೆ ಹೋರಾಟ ಮಾಡಬೇಕಾದ್ರೆ ಭಿನ್ನಾಭಿಪ್ರಾಯಗಳು ಸಹಜ. ಹಿಂದೆನೂ ಕೂಡ ಈ ಯಾವುದೋ ಸಂದರ್ಭದಲ್ಲಿ ರೈತ ಚಳವಳಿಗಾರರಿಗೂ ಅವರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬಂದಿದ್ದಾವೆ. ಅದು ಆ ಸಂದರ್ಭಕ್ಕೆ ಅಷ್ಟೇ. ಆದರೆ ಮನುಷ್ಯ ಸಂಬಂಧ ಇದೆಯಲ್ಲ, ರಾಜಕೀಯ ಪಕ್ಷಕ್ಕೂ ಸಂಘಟನೆಗಳಿಗೂ ವೈರುಧ್ಯಗಳು ಸಹಜ. ಒಂದೇ ಮನೆಯಲ್ಲಿ 2 ಜನ ಅಣ್ಣ ತಮ್ಮಂದಿರು ಕರೆದ್ರೆ ಭಿನ್ನಾಭಿಪ್ರಾಯಗಳು ಬರ್ತವೆ. ಆದರೆ ಮನುಷ್ಯ ಸಂಬಂಧ ಬಹಳ ಪವಿತ್ರವಾದದ್ದು. ಏನೂ ಮಾಡದೇ ಇರತಕ್ಕಂಥ ಒಬ್ಬ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದಂಥ ಒಬ್ಬ ಮನುಷ್ಯನನ್ನ ತಾನಾಗಿ ಜೈಲಿಗೆ ಹಾಕಿದಂಥ ಸಂದರ್ಭದಲ್ಲಿ ನಾವು ಜೀವನ ಪರವಾಗಿ ಅಥವಾ ರೈತರ ಪರವಾಗಿ ನ್ಯಾಯಯುತವಾಗಿ ಹೋರಾಟ ಮಾಡಬೇಕಾದ್ರೆ ನಾವಿಲ್ಲಿ ಬಂದು ಮಾತಾಡಲೇಬೇಕಾಗತ್ತೆ. ಇದಕ್ಕಿಂತ ಮುಂಚೆನೂ ಕೂಡ ನಾನು ಮಾತಾಡಿದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಗಟ್ಟಿಯಾಗಿ ಧ್ವನಿನೂ ಎತ್ತಿದೆ, 16 ಬಾರಿ ಸಭೆನೂ ಕೂಡ ಮಾಡಿದ್ದೇವೆ. ಕಾರಣ ಇಷ್ಟೇ, ಇವತ್ತು ಬೇರೆ ಯಾರು ಮಾತಾಡ್ಬೋದು, ಬೇರೆಯವ್ರು ಮಾತಾಡ್ಬೋದು. ಇವರು JDS ಏಜೆಂಟ್ ಅಂತ ಹೇಳ್ಬೋದು, ಇಲ್ಲ JDS ಇದ್ದಂಗ ಇವರು ಅಲ್ಲಿ ಸೇರ್ಕೊಂಡಿದ್ದಾರೆ. ನಾನು ಬಹಳ ಸ್ಪಷ್ಟಪಡಿಸ್ತೀನಿ, ನಾವು JDS ಅಲ್ಲ, ಕಾಂಗ್ರೆಸ್ ಅಲ್ಲ, BJP ಅಲ್ಲ, ಎಲ್ಲ ರಾಜಕೀಯ ಪಕ್ಷದಿಂದ ಸಮಾನಾಂತರವಾದಂಥ ಅಂತರವನ್ನ 45 ವರ್ಷಗಳಿಂದಲೂ ಕಾಪಾಡ್ಕೊಂಡಿದ್ದೀವಿ. ಆದರೆ ನ್ಯಾಯ ಅಂತಕ್ಕಂಥ ವಿಷಯ ಬಂದಾಗ 2142 ಜನ ಏನು ರೈತರಿದ್ದಾರೆ, ರುದ್ರೇಶ್ ಗೌಡರು ಕೂಡ 1430 ಜನರಿಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. 700 ಚಿಲ್ಲರೆ ಲಿಂಗೇಶ್ ಅಣ್ಣನು ಮಾಡಿಕೊಟ್ಟಿದ್ದಾರೆ. 2 ನಿಮಿಷ ಗಮನಕ್ಕಿರಲಿ, ಆ 2142ರಲ್ಲಿ ಮೋರ್ ದನ್ 90% ಫೈಲ್ಗಳನ್ನ ಪ್ರತಿ ಪೇಜ್ ಅನ್ನು ತೆಗೆದು ಸ್ಟಡಿ ಮಾಡಿದ್ದೀನಿ, ನನಗೆ ಗೊತ್ತಿದೆ. ಇಲ್ಲಿ ಕಾಲಕ್ಕೆ 1964ನೇ ಇಸ್ವಿನಲ್ಲಿ ಏನು KLR ಆಕ್ಟ್ ಬಂತು, ಆ ಆಕ್ಟಿಗೆ ಕಾಲಕ್ಕೆ ತಿದ್ದುಪಡಿಗಳು ಬರ್ತವೆ. ಆ ಕಾಲಕ್ಕೆ ತಿದ್ದುಪಡಿ ಆದಾಗ ಹೊಸ ಸುತ್ತೋಲೆಗಳನ್ನ ಅದನ್ನ ಅನುಸರಿಸಿ ಸಕ್ರಮ ಸಮಿತಿಗಳಲ್ಲಿ ಭೂಮಿಯನ್ನು ಮಂಜೂರು ಮಾಡಬೇಕಾಗುತ್ತೆ. 2014ನೇ ಇಸ್ವಿನಲ್ಲಿ ಒಂದು ಸರ್ಕ್ಯುಲರ್ ಬಂದಿದೆ. 5 ಪುರಸಭೆ ವ್ಯಾಪ್ತಿಯಿಂದ 5 ಕಿಲೋಮೀಟರ್ ಅಂತರದಲ್ಲಿ ಮಂಜೂರು ಮಾಡಬಹುದು. ಆ ಪಟ್ಟಣ 50,000ಕ್ಕಿಂತ ಮೀರಿದ್ರೆ ಮಾಡಬಾರ್ದು, 50,000 ಜನಸಂಖ್ಯೆಗಿಂತ ಕಡಿಮೆ ಇದ್ರೆ ಮಾಡಬಹುದು ಅಂತಕ್ಕಂಥ ನಿಯಮಗಳಿದ್ದಾವೆ. ಆ ನಿಯಮಗಳನ್ನ ಆಧಾರ ಆಗಿಟ್ಕೊಂಡು ರುದ್ರೇಶ್ ಗೌಡ್ರು ಇರ್ಬೋದು, ಲಿಂಗೇಶ್ ಅಣ್ಣ ಇರ್ಬೋದು, ಭೂಮಿಯನ್ನು ರೈತರಿಗೆ ಅರ್ಜಿ ಹಾಕಿದೆ ಅಂತ ನೈಜ ಫಲಾನುಭವಿಗಳಿಗೆ ಅವರು ಮಂಜೂರನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಕೆಲವರು ಮಾತಾಡ್ತಾರೆ, ಪುರಸಭೆ ವ್ಯಾಪ್ತಿನಲ್ಲಿ 1000 ಕೋಟಿ ರೂಪಾಯಿ ಭೂಮಿನ ಹಗರಣ ಮಾಡಿದ್ದಾರೆ. ಇದು ಪಾಪದ ಮಾತಾಗ್ತದೆ. ದಯಮಾಡಿ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಈ ತಾಲೂಕಿನ ಜನ ಅರ್ಥ ಮಾಡ್ಕೋಬೇಕು. ಸಾಕಷ್ಟು ಜನ ಮಾಧ್ಯಮ ಮಿತ್ರರಲ್ಲಿದ್ದೀರಿ, ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಸರ್ಕಾರ ಎಲ್ಲ ಕಾಯ್ದೆಗಳಿಗೆ ಕಾಲಕ್ಕೆ ಸುತ್ತೋಲೆಗಳನ್ನು ತರ್ತಕ್ಕಂಥದ್ದು ಸಹಜ.
ಇವತ್ತು ಸೆಕ್ಷನ್ 29 29 ಬಾರಿ ಇವತ್ತು ಅದು ತಿದ್ದುಪಡಿಯನ್ನು ಕಂಡಿದೆ. ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಬೋಕಮಲ್ಲೇಶ್, HDCC ಬ್ಯಾಂಕ್ ನಿರ್ದೇಶಕ MA ನಾಗರಾಜ್, PLD ಬ್ಯಾಂಕ್ ಅಧ್ಯಕ್ಷ MD ದಿನೇಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಲ್ಲೇನಹಳ್ಳಿ ರವಿಕುಮಾರ್, JDS ಮುಖಂಡರಾದ ಅದ್ದೂರಿ ಚೇತನ್ ಕುಮಾರ್, ಲೋಕೇಶ್ ಗೌಡ, ಮಹಾದೇವ್, SK ನಾಗೇಶ್, ದಿಲೀಪ್, ಸಂಗಮ್, ಸಿದ್ದೇಶ್, ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಬಸವರಾಜು, ಮಹಿಳಾ ಅಧ್ಯಕ್ಷ ವಿಂಪು, APMC ಮಾಜಿ ಅಧ್ಯಕ್ಷ CH ಮಹೇಶ್, ಮುಖಂಡರಾದ ಖಾದರ್, ಲೋಕೇಶ್, ಮಲ್ಲೇಶ್ ಗೌಡ, ಸತ್ಯನಾರಾಯಣ್, ದೊಡ್ಡವೀರೇಗೌಡ ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು. ರಣಘಟ್ಟ ನೀರಾವರಿ ಯೋಜನೆಯ ಕಾಮಗಾರಿಯನ್ನು ಯಾವುದೇ ಕಾರಣಕ್ಕೂ ಮತ್ತಷ್ಟು ವಿಳಂಬ ಮಾಡದೆ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವುದರ ಜೊತೆಗೆ ಯೋಜನೆಯಡಿ ತಾಂತ್ರಿಕವಾಗಿ ಸಾಧ್ಯವಿರುವ ಎಲ್ಲ ಕೆರೆಗಳಿಗೆ ನೀರು ಹರಿಸಲು ಸರ್ಕಾರ ಹಾಗೂ ಅಧಿಕಾರಿಗಳು ತ್ವರಿತ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಬಿ ಶಿವರಾಮ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಣಘಟ್ಟ ನೀರಾವರಿ ಯೋಜನೆ ಸೇರಿದಂತೆ ತಾಲೂಕಿನ ವಿವಿಧ ನೀರಾವರಿ ಕಾಮಗಾರಿಗಳ ಪ್ರಗತಿ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿ ಪಡೆದಿರುವುದಾಗಿ ತಿಳಿಸಿದರು. ಮುಂದಿನ 25 ವರ್ಷಗಳಲ್ಲಿ ಕರ್ನಾಟಕವನ್ನು ಹಸಿರು ನಾಡನ್ನಾಗಿ ಪರಿವರ್ತಿಸುವ ಗುರಿಯೊಂದಿಗೆ ಸರ್ಕಾರ ಹಲವು ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ರೈತರಿಗೆ ನೇರವಾಗಿ ಅನುಕೂಲವಾಗುವ ನೀರಾವರಿ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವುದು ಅತ್ಯಂತ ಅಗತ್ಯವಾಗಿದೆ. ರಣಘಟ್ಟ ಯೋಜನೆ ಕೂಡ ಈ ಭಾಗದ ರೈತರ ಪಾಲಿಗೆ ಮಹತ್ವದ ಯೋಜನೆಯಾಗಿದ್ದು, ಕಾಮಗಾರಿ ಪೂರ್ಣಗೊಳಿಸುವಲ್ಲಿ ಯಾವುದೇ ರೀತಿಯ ವಿಳಂಬವಾಗಬಾರದು ಎಂದು ಹೇಳಿದರು. ಟನಲ್ ಪೋರ್ಷನ್ ಅನ್ನ ಕಂಪ್ಲೀಟ್ ಅರ್ಥ್ ಎಕ್ಸ್ಕವೇಷನ್ ಇಟ್ ಈಸ್ ಫುಲ್ಲಿ ಕಂಪ್ಲೀಟೆಡ್. ಸುರಂಗ ಮಾರ್ಗ ಕಂಪ್ಲೀಟ್ ಪೂರ್ಣ ಅಲ್ಲ, ಅರ್ಧ ಭಾಗ ಕಂಪ್ಲೀಟ್ ಆಗಿದೆ. ಅರ್ಧ ಅಂದ್ರೆ ಪೂರ್ಣ ಟನಲ್ ಓಪನ್ ಆಗಿ ತೆಗೆದು ಬಿಟ್ಟಿದ್ದಾರೆ. ಲೈನಿಂಗ್ ಆಗಬೇಕಲ್ಲ, 50% ಲೈನಿಂಗ್ ಆಗಿದೆ. ದಟ್ ಈಸ್ ಕಂಪ್ಲೀಟೆಡ್. ಎಸ್, ಅದಕ್ಕೆ ಲೈನಿಂಗ್ ಆಗಿದೆ. ಆ ಲೈನಿಂಗ್ 50% ಕವರ್ ಆಗಿದೆ. ಇನ್ನು 50% ಲೈನಿಂಗ್ ವರ್ಕ್ ಆದರೆ ಸುರಂಗ ಪರಿಪೂರ್ಣ. ಇನ್ನು ಉಳಿದ ಕಾಮಗಾರಿಯನ್ನು ನಂತರ ಮಾಡಬೇಕಾಗಿದೆ. ಇದನ್ನ ಪ್ರಮುಖವಾಗಿ ನಾವು ಮೇಲ್ಮಟ್ಟದಲ್ಲಿ ಗಮನಕ್ಕೆ ತಂದರೆ, ಈಗ 100 ದಿವಸದ ಒಳಗಡೆ ನಮ್ಮ ಮುಖ್ಯಮಂತ್ರಿಗಳು ಎತ್ತಿನ ಒಳಗಿನ ನೀರನ್ನ ಏನಾದರೂ ಮಾಡಿ, ನಾನು 14 ಕೊನೆ ವರ್ಷದಲ್ಲಿ 14 ಕೊನೆ ತಿಂಗಳಲ್ಲಿ ನಾನು ನೀರು ಹೆಚ್ಚಿಸ್ತಕ್ಕಂಥದ್ರ ಮೂಲಕ 1 ವರ್ಷದಲ್ಲಿ ಪೂರ್ಣ ನೀರು ಹರಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೆ. ಆಗಿಲ್ಲ. 100 ದಿವಸದೊಳಗೆ ನನ್ನ ಸರ್ಕಾರ ಬಂದು ಅವಧಿಯೊಳಗೆ ನಾನು ಏತ ನೀರಾವರಿ ಎತ್ತಿನ ಒಳಗೆ ನೀರು ಹರಿಸ್ತೇನೆ ತುಮಕೂರಿಗೆ ಅಂತೇಳಿ ಒಂದು 100 ಡೇಸ್ ಚಾರ್ಟ್ ಹಾಕ್ತೇನೆ. ಗುರಿ ಇಷ್ಟನ್ನು ಸಾಧನೆ ಮಾಡಿ ಏನು ಅದನ್ನ ಎಷ್ಟು ಪ್ರೋಗ್ರೆಸಿವ್ ಆಗಿ ಕೆಲಸ ಮಾಡ್ತಾರೆ. ನೆನ್ನೆ ಒಂದು ಮೀಟಿಂಗ್ ಮಾಡಿದ್ರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು. ಈಗಾಗಲೇ ಬಹಳ ಜನ ಫೋರ್ಸ್ ಮೆಟೀರಿಯಲ್ ಎಲ್ಲನೂ ಹಾಕಿ, ಅರಣ್ಯ ಇಲಾಖೆ ಸಮಸ್ಯೆನೇ ಮೇಜರ್ ಆಗಿದ್ದದ್ದು ಹರ್ಡಲ್, ಅದನ್ನು ಪರಿಪೂರ್ಣಗೊಳಿಸಿ ಆ ಭಾಗದ ರೈತರು ಏನು ಪರಿಹಾರ ಕೊಟ್ಟಿಲ್ಲ ಅಂತಕ್ಕಂಥದ್ದಿತ್ತು, ದಾಖಲೆ ಇದ್ದವರಿಗೆಲ್ಲ ಕೊಟ್ಟು ದಾಖಲೆ ರಹಿತರಿಗೆ ಎಕ್ಸ್ಕ್ರೇಷನ್ ಕೆಲವರಿಗೆ ಕೊಡೋದನ್ನು ಮಾಡಿ, ಇನ್ನು ಕೆಲವರಿಗೆ ಏನೂ ಇಲ್ಲದೇನೆ ಮೇಲ್ನೋಟಕ್ಕೆ ಎಲ್ಲೋ ಹೆಚ್ಚು ಒತ್ತು ಕೊಡಬೇಕು ಅಂತ ಸದುದ್ದೇಶ ಇಟ್ಕೊಂಡು ಇವತ್ತು ನಾವು ಇದನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅಂತ ಹೇಳಿ ನಾನು ಈ ಭೇಟಿಯನ್ನು ಮಾಡಲು ಸದುದ್ದೇಶ ಅಂತೇಳಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಈಗ ಅವ್ರ ಘೋಷಣೆ, ಈಗ ಇವತ್ತು ಹೋಗ್ತೀನಿ, ನಾಳೆ ಅವ್ರಿಗೆ ಹೇಳ್ತೀನಿ ಎತ್ತಿನ ವೇಳೆ ಪೂರ್ಣ ಮಾಡಬೇಕು ತಮ್ಮ ಗುರಿ ಪ್ರಕಾರ 100 ದಿವಸದೊಳಗಡೆ. ಇದನ್ನ ಟೈಮ್ ಬೌಂಡ್ ಈಗ ಏನಿದೆ ಗುತ್ತಿಗೆ ಅವನು ಒಂದು ಡೇಟ್ ಕೊಟ್ಟಿದ್ದಾರೆ. ಈಗ ಕಾಲಾವಧಿ ವಿಸ್ತರಣೆ ಎಕ್ಸ್ಟೆಂಡ್ ಮಾಡಿ 10/10/27 ಪೂರ್ಣ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದ. ಆ ಅವಧಿಯಲ್ಲಿ ಪೂರ್ಣ ಮಾಡ್ತಕ್ಕಂಥದ್ದಕ್ಕೆ ಮೇಲ್ಮಟ್ಟದಲ್ಲಿ ಒತ್ತಾಯ, ಅಂದರೆ ಮೀಟಿಂಗ್ ಮಾಡ್ತಾರಲ್ಲ ಅವರು, ಆ ಮೀಟಿಂಗ್ ಅಲ್ಲೇ ಅಧಿಕಾರಿಗಳಿಗೆ ಚಾಟಿ ಬೀಸಿ ಆ ಕೆಲಸವನ್ನು ಮಾಡಿ ಅಂತಕ್ಕಂಥದ್ರ ಮೂಲಕ ಹಣದ ಕೊರತೆ ಇಲ್ಲ. ಬಜೆಟ್ 100 ಕೋಟಿ, ಇದು ಖರ್ಚು ಮಾಡಿದ್ರೆ 50%.
ಹಾಸನ ಜಿಲ್ಲೆಯಲ್ಲಿ ಬರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರೈತರು ಕೃಷಿ ಚಟುವಟಿಕೆ ಕೈಗೊಳ್ಳಲು ಸಾಧ್ಯವಾಗದ ಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಹೇಮಾವತಿ ಜಲಾಶಯದಿಂದ ಪಕ್ಕದ ತಮಿಳುನಾಡಿಗೆ ನೀರು ಹರಿಸಲಾಗುತ್ತಿದೆ. ಆದರೆ ಹಾಸನ, ಮಂಡ್ಯ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ಕೃಷಿಗಾಗಿ ನೀರು ನೀಡದೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಬಿಎಚ್ ನಾರಾಯಣಗೌಡ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಮರ್ಪಕವಾಗಿ ಯಾವುದೇ ಬೆಳೆ ಬೆಳೆಯಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭತ್ತ, ಕಬ್ಬು ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಯದಂತೆ ಸರ್ಕಾರದಿಂದ ಸೂಚನೆ ನೀಡಲಾಗಿದೆ. ಹೀಗಿದ್ದರೂ ರೈತರ ಸಂಕಷ್ಟವನ್ನು ಪರಿಗಣಿಸದೆ ಹೇಮಾವತಿ ಜಲಾಶಯದ ನೀರನ್ನು ತಮಿಳುನಾಡಿಗೆ ಹರಿಸಲಾಗುತ್ತಿದೆ ಎಂದು ದೂರಿದರು. ತಮಿಳುನಾಡಿನಲ್ಲಿ ಈಗಾಗಲೇ 2 ಬೆಳೆಗಳನ್ನು ಬೆಳೆಯಲಾಗಿದೆ. ಅಲ್ಲಿನ ಕೃಷಿ ಚಟುವಟಿಕೆಗಳಿಗೆ ನೀರಿನ ಬಳಕೆಯಾಗಿದೆ. ಆದರೆ ಹೇಮಾವತಿ ಜಲಾಶಯವನ್ನು ಅವಲಂಬಿಸಿರುವ ಹಾಸನ ಜಿಲ್ಲೆಯ ರೈತರಿಗೆ ತಮ್ಮ ಜಮೀನುಗಳಲ್ಲಿ ಬೆಳೆ ಬೆಳೆಯಲು ಸಾಧ್ಯವಾಗದ ನೀರು ದೊರೆಯುತ್ತಿಲ್ಲ. ಇದು ರೈತರ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಬೀರುವಂತಾಗಿದೆ ಎಂದು ಹೇಳಿದರು. ಹೇಮಾವತಿ ಜಲಾಶಯದ ನೀರು ಹಾಸನ ಮಾತ್ರವಲ್ಲದೆ ಮಂಡ್ಯ ಮತ್ತು ತುಮಕೂರು ಜಿಲ್ಲೆಗಳ ರೈತರ ಕೃಷಿ ಹಾಗೂ ಹಲವು ಪ್ರದೇಶಗಳ ಕುಡಿಯುವ ನೀರಿನ ಅಗತ್ಯಕ್ಕೂ ಪ್ರಮುಖವಾಗಿದೆ ಎಂದರು. ರೈತರ ಬಗ್ಗೆ ನೀರಾವರಿ ವಿಚಾರದ ಬಗ್ಗೆ ಈ ದಿವಸ ಮಾತಾಡಲಿದ್ದೇನೆ. ನಾವು ಗೊರವೂರು ಅಣೆಕಟ್ಟಿನಿಂದ ಇದುವರೆಗೂ ಸಹ ನೀರು ಬಿಟ್ಟಿರಲಿಲ್ಲ. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದಂತ ಬರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳೆಗಳು ಕೂಡ ರೋಗ ಬಾಧೆಯಿಂದ ಹಾಳಾಗಿದ್ದಾವೆ. ಜೊತೆಗೆ ನಾಲೆಯಿಂದ ನೀರು ಬಿಡದೇನೆ ಯಾರೂ ಸಹ ಗದ್ದೆಗಳಲ್ಲಿ ಪೈರುಗಳನ್ನ ಮಾಡ್ತಾ ಇಲ್ಲ. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ರೈತರಿಗೆ ಮನವಿಯನ್ನು ಮಾಡ್ತಾರೆ, ನೀವು ಯಾರು ಬೆಳೆಯನ್ನ ಬೆಳಿಬೇಡಿ, ಗದ್ದೆಗಳಲ್ಲಿ ನೀರಾವರಿ ನಂಬ್ಕೊಂಡು ನೀವು ಯಾರು ಬೆಳೆ ಬೆಳಿಬೇಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ನಮ್ಗೆ ಏನಿಲ್ಲ ಕುಡಿಯೋ ನೀರಿಗೆ ಮಾತ್ರ ಅಂತ. ಆದ್ರೆ ಡ್ಯಾಮು ತುಂಬಿಲ್ಲ, ಇದುವರೆಗೂ KRS ತುಂಬಿಲ್ಲ, ಹೇಮಾವತಿ ಡ್ಯಾಮು ತುಂಬಿಲ್ಲ. ಮಳೆಗಾಲ ಅಂತೂ ಬಹಳ ಕಡಿಮೆ ಆಗಿದೆ. ಈಗಂತೂ ಈಗ ಬತ್ತ ನೀರು ಒಳ ಹರಿವು ಇದು ಕೂಡ ಕಡಿಮೆ ಆಗಿದೆ. ಇಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಬರೀ ನೀವು ಬೆಳೆ ಬರೀ ಕುಡಿಯೋ ನೀರು ಇಟ್ಕೊಳ್ಳಿ ಅಂದ್ರೆ ರೈತರು ಜೀವನ ಮಾಡೋದಂಗೆ, ಅನ್ನ ಬೆಳೆಯೋದಂಗೆ, ಊಟ ಮಾಡೋದಂಗೆ ಅನ್ನೋದೇ ಅರ್ಥ ಆಯ್ತಾ ಇಲ್ಲ. ನಾವು ಇದ್ರ ಬಗ್ಗೆ ಒಂದು ವಾರದ ಹಿಂದೆ ಡ್ಯಾಮ್ನ ಮುಖ್ಯ ಇಂಜಿನಿಯರ್ನ ಕಚೇರಿ ಮುಂದೆ ಧರಣಿಯನ್ನು ಮಾಡಿ, ಪ್ರತಿಭಟನೆಯನ್ನು ಮಾಡಿ, ನೀವು ನಾಲೆಗಳಿಗೆ ನೀರು ಹರಿಸಲೇಬೇಕು, ರೈತರು ಬೆಳೆ ಬೆಳೆಯಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಹೋರಾಟವನ್ನ ಮಾಡಿದ್ವಿ. ಈಗ ನೆನ್ನೆಯಿಂದ ಹೋರಾಟದ ಫಲವಾಗಿ ಎಡದಂಡೆ ಬಲದಂಡೆಗೆ ಅದು ಕೆರೆ ನೀರು ತುಂಬಿಸಕ್ಕೋಸ್ಕರ ನೀರು ಬಿಟ್ಟಿದ್ದಾರೆ. ಬೆಳೆ ಬೆಳಿಬೇಡಿ, ಕುಡಿಯೋ ನೀರಿಗೆ ಮಾತ್ರ, ದನಕರುಗಳು ಕುಡಿಯಕ್ಕೆ, ರೈತರು ಕುಡಿಯಕ್ಕೆ ನೀರು ಮಾತ್ರ ಬಿಟ್ಟಿದೀವಿ, ಯಾವುದೇ ಬೆಳೆ ಕೊಡುವಂತ ಇವತ್ತು ಒಂದು ಕಂಡೀಷನ್ ಹಾಕವ್ರೆ. ಹಾಗಾದ್ರೆ ನಮ್ಮ ರೈತರು ಏನ್ ಮಾಡ್ಬೇಕು? ಕಾವೇರಿ ಮಾತ್ರ, ಈಗ ತಮಿಳುನಾಡಿಗೆ ಮಾತ್ರ ಸದಾ ನೀರು ಹರಿಸ್ತಾನೆ ಅವ್ರೆ. ಇವರು ತಮಿಳುನಾಡಿನ ರೈತರ ಬಗ್ಗೆ ಕಾಳಜಿ ಹೊರತು ನಮ್ಮ ಸರ್ಕಾರಕ್ಕೆ ನಮ್ಮ ರಾಜ್ಯದ ಜನಗಳ ಬಗ್ಗೆ, ನಮ್ಮ ಜಿಲ್ಲೆಯ ಜನಗಳ ಬಗ್ಗೆ ಯಾವುದೇ ಕನಿಕರ ಇಲ್ಲ. ಅಲ್ಲಿ 2 ಬೆಳೆ ಬೆಳೀತಾವ್ರೆ. ಆಗ್ಲೇ 1 ಬೆಳೆ ಬೆಳೆದು 2ನೇ ಬೆಳೆ ಬೆಳೀತಾವ್ರೆ ತಮಿಳುನಾಡಿನಲ್ಲಿ. ನಮಗೆ ಒಂದು ಬೆಳೆ ಬೆಳಿಬೇಡಿ ಅಂತ ಹೇಳ್ತಾರೆ ಇವರು. ಇದು ಯಾವ ರೀತಿ ತಾರತಮ್ಯ ಇದೆ ಅನ್ನೋದನ್ನ ನಮ್ಮ ಪ್ರಶ್ನೆ. ಅದರಿಂದ ಈ ಜೊತೆಗೆ ಈ ಒಂದು ನೀರಾವರಿ ಬೆಳೆ ಇಲ್ಲದ ಒಂದ್ ಕಡೆ ಆದ್ರೆ ಬರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆ ಇಲ್ಲ, ಹೊಲಗಳಲ್ಲೂ ಪೈರಿಲ್ಲ, ಹೊಲದಲ್ಲೂ ಪೈರಿಲ್ಲ, ಗದ್ದೆಲ್ಲೂ ಪೈರಿಲ್ಲ ಅಂದ್ರೆ ರೈತ ಹೆಂಗ್ ಜೀವನ ಮಾಡ್ಬೇಕು ಅನ್ನೋದು ಈಗಿನ ಪರಿಸ್ಥಿತಿ. ಆದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಕೆರೆಕಟ್ಟೆ ಇದಕ್ಕೆ ಪೈರು ಬೆಳೆಯಕ್ಕೆ ನೀರಿಲ್ಲದೆ ಇರೋದ್ರಿಂದ ನಮ್ಮ ಹಾಸನ ಜಿಲ್ಲೆನ ಬರ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇದು ಬರಪೀಡಿತ ಜಿಲ್ಲೆ ಅಂತ ಹೇಳಿ ಘೋಷಣೆಯನ್ನ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೇನೆ. ಜೊತೆಗೆ
ಕೆರೆಕಟ್ಟೆಗಳಿಗೆ ನೀರು ತುಂಬಿಸೋದು ಅಂತಾನೆ ರೈತರು ಬೆಳೆಗೂ ಕೂಡ ಸಹ ನೀರನ್ನ ಕೊಡಬೇಕು. ಈ ಮುಖಾಂತರ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಜಿಲ್ಲಾ ವಕ್ತಾರ ಆರ್ ಮೋಹನ್, ನಗರಾಧ್ಯಕ್ಷ ಯೋಗೇಶ್ ಗೌಡ, ಪ್ರಧಾನ ಕಾರ್ಯದರ್ಶಿ ನಟರಾಜ್, ಉಪಾಧ್ಯಕ್ಷ ಮಹೇಶ್ ಬಿ, ವೇದಾವತಿ ಇತರರು ಉಪಸ್ಥಿತರಿದ್ದರು. ಪ್ರಕೃತಿ, ಪರಿಸರ ಹಾಗೂ ಮಾನವನ ನಡುವೆ ಅವಿನಾಭಾವ ಸಂಬಂಧವನ್ನು ವಿಭಿನ್ನ ಕಲಾತ್ಮಕ ದೃಷ್ಟಿಕೋನದಲ್ಲಿ ಕಟ್ಟಿಕೊಡುವ ಮೂಲಕ ಯುವ ಚಿತ್ರಕಲಾವಿದ ಕೃಷ್ಣಾಚಾರಿ ಅವರು ತಮ್ಮದೇ ಆದ ಕಲಾ ಭಾಷೆಯನ್ನು ರೂಪಿಸಿಕೊಂಡಿದ್ದಾರೆ ಎಂದು ನಿರ್ಮಲಾ ಕಲಾಶಾಲೆಯ ನಿವೃತ್ತ ಪ್ರಾಚಾರ್ಯ ಆರ್.ಸಿ. ಕರದಕಟ್ಟಿ ಅಭಿಪ್ರಾಯಪಟ್ಟರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಧನ ಸಹಾಯದಲ್ಲಿ ಆಯೋಜಿಸಿದ್ದ ಕಲಾವಿದ ಕೃಷ್ಣಾಚಾರಿ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೃಷ್ಣಾಚಾರಿ ಅವರ ಕಲಾಕೃತಿಗಳು ಕೇವಲ ಕಣ್ಣಿಗೆ ಕಾಣುವ ದೃಶ್ಯಗಳನ್ನು ಚಿತ್ರಿಸುವುದಕ್ಕೆ ಸೀಮಿತವಾಗಿಲ್ಲ. ಅವುಗಳ ಹಿಂದೆ ಪರಿಸರದ ಬಗ್ಗೆ ಕಾಳಜಿ, ಪ್ರಕೃತಿಯ ಸೂಕ್ಷ್ಮತೆಯನ್ನು ಗ್ರಹಿಸುವ ಮನಸ್ಸು ಹಾಗೂ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಂಬಂಧವನ್ನು ಪ್ರಶ್ನಿಸುವ ಚಿಂತನೆಯೂ ಅಡಗಿದೆ. ಇದೇ ಅವರ ಕಲಾ ಪ್ರಯೋಗದ ವಿಶೇಷತೆ ಎಂದು ಹೇಳಿದರು. ಕಲಾ ಅಭ್ಯಾಸದಲ್ಲಿ ಕೃಷ್ಣಾಚಾರಿ ಅವರು ಸಾಂಪ್ರದಾಯಿಕ ಮಾಧ್ಯಮಗಳ ಜೊತೆಗೆ ನೈಸರ್ಗಿಕ ವಸ್ತುಗಳು ಸೇರಿದಂತೆ ವಿವಿಧ ವಸ್ತುಗಳನ್ನು ಸೃಜನಾತ್ಮಕವಾಗಿ ಬಳಸಿಕೊಂಡು ತಮ್ಮ ಕಲ್ಪನೆಗಳಿಗೆ ರೂಪ ನೀಡಿದ್ದಾರೆ ಎಂದರು. ಪ್ರತಿಷ್ಠಿತ ಚಿತ್ರಕಲಾ ಪರಿಷತ್ತಲ್ಲಿ ಕೂಡ ಯಶಸ್ವಿಯಾದ ಚಿತ್ರಕಲಾ ಪ್ರದರ್ಶನ 3 ದಿವಸ ಸಿಗೋದೇ ಅಲ್ಲಿ ಕಷ್ಟ. ಅಂತ ಒಂದು ಜಾಗದಲ್ಲಿ 6 ದಿನಗಳ ಯಶಸ್ವಿ ಚಿತ್ರಕಲಾ ಪ್ರದರ್ಶನವನ್ನು ಮಾಡಿದ್ದಾರೆ. ನಂತರ ಮತ್ತೆ ಇಲ್ಲಿ ಹಾಸನಲ್ಲಿ ಕನ್ನಡ ಮತ್ತು ಕರ್ನಾಟಕ ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಇಲ್ಲಿ ಚಿತ್ರಕಲಾ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವರ ಒಂದು ಕಲಾಕೃತಿಗಳು ತುಂಬಾ ವೈವಿಧ್ಯಮಯವಾಗಿದ್ದಾವೆ. ಅಮೂರ್ತಾಕಾರದ ಚಿತ್ರಕಲಾ ಕೃತಿಗಳು, ಆಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅಂತ ನಾವು ಹೇಳ್ತೇವೆ. ಇದು ಅವರು ಯಾವ ಒಂದು ಕಲಾಕೃತಿಗೂ ಶೀರ್ಷಿಕೆ ನೀಡಿಲ್ಲ. ಶೀರ್ಷಿಕೆ ಏನಂದ್ರೆ, ನಿಂತು ನಾವು ಕಲಾರಾಧಕರ ಕಲಾಪ್ರಿಯರು ಅದನ್ನು ವೀಕ್ಷಣೆ ಮಾಡಿ ನೋಡ್ತಾ ಇದ್ದಾರೆ. ಒಂದೊಂದು ಬಗೆಯ ಶೀರ್ಷಿಕೆ, ಒಂದೊಂದು ಬಗೆಯ ಸೌಂದರ್ಯ, ಒಂದೊಂದು ಬಗೆಯ ಸಂತೋಷ ನಮಗೆ ಆ ಕಲಾಕೃತಿಗಳ ಮೂಲಕ ದೊರೀತಾವೆ. ಅಮೂರ್ತಾಕಾರದ ಚಿತ್ರಕಲೆ ಆಗಲಿ, ಪ್ರಿಂಟ್ ಮೇಕಿಂಗ್ ಚಿತ್ರಕಲೆ ಆಗಲಿ, ವಿಶೇಷವಾಗಿ ಇಲ್ಲಿ ಲಲಿತಕಲಾ ಅಕಾಡೆಮಿ ಅವಾರ್ಡ್ ಆಗಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಕಲಾಕೃತಿನ ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ನೋಡೋದಕ್ಕದು ಮಣ್ಣು, ಬೇರೆ ಬೇರೆ ಕೆಲವು ಪಿಗ್ಮೆಂಟ್, ಕಾಳು, ಕಡಿ ಇಂಥವೆಲ್ಲ ಬಳಸ್ಕೊಂಡು ತುಂಬಾ ಸುಂದರವಾಗಿ ಮೂಡಿ ಬಂದಿದೆ. ಈ ಕಲಾಕೃತಿ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಒಂದು ಅವಾರ್ಡ್ ಆಗಿರುವಂತ ಹೆಮ್ಮೆಯ ಕಲಾಕೃತಿ ತಮ್ಮೆಲ್ಲರ ಮುಂದೆ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮೊದಲು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕಲಾವಿದ ಬಿಎಸ್ ದೇಸಾಯಿ ಮಾತನಾಡಿ, ಯುವ ಕಲಾವಿದ ಕೃಷ್ಣಾಚಾರಿ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವು ಹಲವು ಕಾರಣಗಳಿಂದ ವಿಶಿಷ್ಟವಾಗಿದೆ. ಕಲೆಯ ಸ್ವಾದವನ್ನು ಅನುಭವಿಸುವಂತೆ ಮಾಡುವುದರ ಜೊತೆಗೆ ಪ್ರತಿಯೊಂದು ಕಲಾಕೃತಿಯು ನೋಡುಗರನ್ನ ತಮ್ಮದೇ ರೀತಿಯಲ್ಲಿ ಚಿತ್ರಿಸುವಂತೆ ಮಾಡುತ್ತದೆ ಎಂದರು. ಕಲಾಕೃತಿಗಳ ಪ್ರದರ್ಶನ ಏನು ಆಗಿದೆಯೋ ಇದು ಒಂದು ವಿಶಿಷ್ಟವಾದಂಥ ಪ್ರದರ್ಶನ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಹಿರಿಯರೇ, ಸ್ನೇಹಿತರೆ, ಇಲ್ಲಿ 2 ಕಲಾಕೃತಿಯನ್ನು ನಾನು ಒಂದಿಷ್ಟು ಹೇಳುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ವಿಶಿಷ್ಟ ಕಲಾ ಪ್ರದರ್ಶನ ಇದೆ. ಎರಡನೇದು ನಮ್ಮ ಈಗಾಗಲೇ ಮಾತನಾಡಿದಂಥ ಸ್ನೇಹಿತರು ಹೇಳಿದರು ಅದರಂತೆ ಲಲಿತಕಲಾ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಆ ಕೃತಿ. ಅಲ್ಲಿ ಹಸು ಇದೆ, ಗುಣಧರ್ಮವನ್ನು ಈಗಾಗಲೇ ಕಾರಂಕಟ್ಟಿಯವರು, ಮಂಜುನಾಥ್ ಅವರು ಹೇಳಿದರು. ಇಲ್ಲಿ ಈ ರೀತಿಯೂ ಕಲೆಗಳನ್ನು ಪ್ರದರ್ಶನ ಮಾಡಬಹುದಾ? ಚಿತ್ರಕಲೆ ಅಂತಂದ್ರೆ ನಾವು ಪೇಪರ್ ಮೇಲೆ ಮಾಡುವಂಥದ್ದು, ಕ್ಯಾನ್ವಾಸ್ ಮೇಲೆ ಮಾಡುವಂಥದ್ದು ಅಂತ ಅಷ್ಟಕ್ಕೆ ಅನ್ಕೊಳ್ತಿದ್ದೇವೆ. ಅದ್ರ ಆಚೆಗೆ ಇವೆಲ್ಲವೂ ಹೋಗ್ತಾ ಇದೆ. ಇಲ್ಲಿ ಕೆಳಗಡೆ ಇದು ಹಗ್ಗದ್ದಾಗಿರ್ಬೋದು, ಅಲ್ಲಿದ್ದು ಐಸ್ ಆಗಿರ್ಬೋದು, ಇಲ್ಲಿ ಮೇಲೆ ಕಟ್ಟಿರೋದಾಗಿರ್ಬೋದು. ಇವು ಏನನ್ನು ಸೂಚಿಸ್ತವೆ? ಕಲೆಯ ಒಂದು ಸ್ವಾದವನ್ನ ಆಳಕ್ಕೆ ಹೀರ್ಕೊಂಡು ಅನುಭವವನ್ನು ಕೊಟ್ಟು ಮತ್ತೆ ಅದನ್ನ ಹೊರಗಡೆ ತಗೊಂಡು ಬರ್ತವೆ. ಕೇಳುಗರಿಗೆ, ನೋಡುಗರಿಗೆ ಒಂದು ಆಸ್ವಾದನೆ ಅಥವಾ ವಿಮರ್ಶೆ ಮಾಡಿಕೊಳ್ಳಿಕ್ಕೆ ಅಥವಾ ಚಿಂತನೆಗೆ ಹಚ್ಚುವಂಥದ್ದು. ಈಗ ನನಗೇನನ್ನಿಸ್ತಾ ಇದೆ ಅಂತಂದ್ರೆ,
ಯುಕ್ರೇನು ರಷ್ಯಾ ಯುದ್ಧ ಆಗ್ತಾ ಇದೆ, ಈ ಕಡೆ ಇರಾನು ಅಮೆರಿಕ ಯುದ್ಧ ಆಗ್ತಾ ಇದೆ. ನಮಗೇನು, ನಾವು ಬಹಳ ಚೆನ್ನಾಗಿದ್ದೇವೆ. ಹಾಸನದಲ್ಲಿ ನಮಗೆ ಒಂದು ಕಡೆ ಎಣ್ಣೆ ಚೆನ್ನಾಗಿ ಸಿಗುತ್ತೆ, ಇನ್ನೊಂದು ಕಡೆ ಬಾಡ್ ಚೆನ್ನಾಗಿ ಸಿಗುತ್ತೆ ಅಂತ ಹೊಡಿತಾ ಇದ್ದೇವೆ. ಇಲ್ಲಿ ಹಗ್ಗ ಇಟ್ಟಿದೆ, ಈ ಹಗ್ಗದ ತುದಿ ಎಲ್ಲಿದೆ, ಕೊನೆ ಎಲ್ಲಿದೆ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗೆಯೇ ಈ ಯುದ್ಧದ ತುದಿ ಎಲ್ಲಿದೆ, ಕೊನೆ ಇದೆ ಎಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಈ ರೀತಿಯ ಚಿಂತನೆಗೆ ಹಚ್ಚುವಂತ ಕೃತಿ ಇಲ್ಲಿದೆ. ಇಲ್ಲಿ ಬೋಟ್ಗಳು ಇಲ್ಲಿ ರಾಶಿಯಾಗಿ ಒಳಗಡೆ ಆ ಬಲೆ ಒಳಗಡೆ ಬಿದ್ದಿದ್ದಾವೆ. ನೀವು ಇರಾನ್ ಸಂದರ್ಭಗಳಲ್ಲಿ ನೋಡಿದ್ರೆ ಎಷ್ಟೋ ಹಡಗುಗಳು ಬ್ಲಾಸ್ಟ್ ಆಗ್ತಾ ಇದ್ದಾವೆ, ನೀರೊಳಗೆ ಮುಳುಗಿ ಹೋಗ್ತಾ ಇದ್ದಾವೆ, ಜನ ಸಾಯ್ತಾ ಇದ್ದಾರೆ. ಆದರೆ ನಮಗೂ ಅದಕ್ಕೂ ಸಂಬಂಧ ಇದೆ. ಯಾಕೆಂದ್ರೆ ಆ ದೇಶ ಬೇರೆ, ನಮ್ಮ ದೇಶ ಬೇರೆ. ನಿಜ, ನಮ್ಮ ದೇಶ ಭಾಷೆ ನಾವು ಬೇರೆ ಇಟ್ಟುಕೊಂಡಿದ್ದೇವೆ. ಆದರೆ ಈ ಕಲೆ ಅನ್ನುವಂಥದ್ದು ಎಳೆಯಾಗಿ ಎಲ್ಲವನ್ನೂ ಲಿಂಕ್ ಮಾಡುತ್ತೆ. ಇದೇ ಸಂದರ್ಭದಲ್ಲಿ ಚಿತ್ರಕಲಾವಿದ BS ದೇಸಾಯಿ ಅವರು ಚಿತ್ರಕಲೆಯ ಪ್ರಾತ್ಯಕ್ಷಿಕೆ ನಡೆಸಿ ಕಲಾಕೃತಿ ರೂಪುಗೊಳ್ಳುವ ವಿವಿಧ ಹಂತಗಳನ್ನು ಕಲಾಭಿಮಾನಿಗಳಿಗೆ ಪರಿಚಯಿಸಿದರು. ಕಲೆಯನ್ನು ಕೇವಲ ನೋಡುವುದಷ್ಟೇ ಅಲ್ಲದೆ ಅದರ ಸೃಜನಾತ್ಮಕ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವ ಅವಕಾಶವು ಪ್ರಾತ್ಯಕ್ಷಿಕೆಯ ಮೂಲಕ ದೊರೆಯಿತು. ಕಾರ್ಯಕ್ರಮದಲ್ಲಿ SRS ಪ್ರಜ್ಞಾ ವಿದ್ಯಾಶಾಲೆಯ ಕಾರ್ಯದರ್ಶಿ M ನಟರಾಜ್, ಕರ್ನಾಟಕ ಲಲಿತಕಲಾ ಅಕಾಡೆಮಿ ಸದಸ್ಯ HS ಮಂಜುನಾಥ್, DYSP ಬಾಲರಾಜು, ಹಿರಿಯ ವ್ಯಂಗ್ಯ ಚಿತ್ರಕಾರ MV ಶಿವರಾಮ್ ಸೇರಿದಂತೆ ಕಲಾವಿದರು, ಕಲಾಸಕ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಳೆದ 5-6 ದಶಕಗಳಿಂದ ಹಾಸನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ನೀಡದೇ ಇರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಹಾಸನ ಜಿಲ್ಲಾ ಕಾಂಗ್ರೆಸ್ SC/ST ಘಟಕದ ಮಾಜಿ ಸಹ ಸಂಚಾಲಕ ರತನ್, ಈ ಬಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು SC/ST ಸಮುದಾಯದ ಅರ್ಹ ಹಾಗೂ ಪಕ್ಷನಿಷ್ಠ ಮುಖಂಡರಿಗೆ ನೀಡಬೇಕು ಎಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನ ಜಿಲ್ಲಾ ಕಾಂಗ್ರೆಸ್ನ ಇತಿಹಾಸವನ್ನು ಗಮನಿಸಿದರೆ ವಿವಿಧ ಸಮುದಾಯಗಳಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಲಾಗಿದೆ. ಆದರೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಮಾತ್ರ ಈ ಅವಕಾಶ ದೊರೆತಿಲ್ಲ. ಇದು ಅತ್ಯಂತ ವಿಷಾದನೀಯ ಸಂಗತಿ ಎಂದರು. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಹಾಗೂ ಬೆಳವಣಿಗೆಗೆ ವಿವಿಧ ಸಮುದಾಯಗಳ ಮುಖಂಡರು ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಲಿಂಗಾಯತ ಸಮುದಾಯದ GC ಸಿದ್ದಪ್ಪ ಹಾಗೂ ಜಾವಗಾಲ್ ಮಂಜುನಾಥ್, ಬ್ರಾಹ್ಮಣ ಸಮುದಾಯದ ದಿವಂಗತ ಹಾರ್ನಳ್ಳಿ ರಾಮಸ್ವಾಮಿ, ಕುರುಬ ಸಮುದಾಯದ ಮುಖಂಡರು ಸೇರಿದಂತೆ ಹಲವು ಸಮುದಾಯಗಳಿಗೆ ಸೇರಿದವರಿಗೆ ಜಿಲ್ಲಾ ಕಾಂಗ್ರೆಸ್ ನೇತೃತ್ವದ ಅವಕಾಶ ದೊರೆತಿದೆ. SM ಆನಂದ್ ಅವರು 2 ಬಾರಿ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. B ಶಿವರಾಮ್ ಅವರು ಜಿಲ್ಲಾ ಕಾಂಗ್ರೆಸ್ ಸಂಘಟನೆಯಲ್ಲಿ ಪ್ರಮುಖ ಜವಾಬ್ದಾರಿ ನಿರ್ವಹಿಸಿದ್ದಾರೆ. ಪ್ರಸ್ತುತ ಅತಿ ಸಣ್ಣ ಹಿಂದುಳಿದ ಸಮುದಾಯಕ್ಕೆ ಸೇರಿದ E ಲಕ್ಷ್ಮಣ್ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಆದರೆ ಜಿಲ್ಲೆಯ ರಾಜಕೀಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಸಂಖ್ಯೆ ಹಾಗೂ ಮತದಾರರ ಸಂಖ್ಯೆ ಗಣನೀಯವಾಗಿದ್ದರೂ ಆ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮಟ್ಟದ ಅತ್ಯುನ್ನತ ಸಂಘಟನಾ ಜವಾಬ್ದಾರಿ ನೀಡುವಲ್ಲಿ ನಿರಂತರವಾಗಿ ಅನ್ಯಾಯವಾಗಿದೆ ಎಂದು ರತನ್ ಆರೋಪಿಸಿದರು. ಹಾಸನ ಜಿಲ್ಲೆಯಲ್ಲಿ ಒಟ್ಟು ನಾವು SC/ST ಸಮುದಾಯದವರು 5 ಲಕ್ಷಕ್ಕಿಂತ ಹೆಚ್ಚಿದ್ದು. ಅದರಲ್ಲಿ ಪದವೀಧರಿದ್ದಾರೆ, ಗ್ರಾಜುಯೇಟು, ಡಬಲ್ ಆಮೇಲೆ ಒಳ್ಳೊಳ್ಳೆ ವಕೀಲರಿದ್ದಾರೆ, ವಿದ್ಯಾವಂತರಿದ್ದೀವಿ. ಆದರೂ ಕಾಂಗ್ರೆಸ್ ಇತಿಹಾಸದಲ್ಲಿ ಹಾಸನ ಜಿಲ್ಲೆಗೆ ಈ 2 ಸಮುದಾಯದ ಜನರನ್ನ ಇದುವರೆಗೂ ಪಕ್ಷದ ಜಿಲ್ಲಾ ಹಾಸನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿಲ್ಲ. ನಾವು ನಮ್ಮ ಸಮುದಾಯದವರು ಯಾವುದರಲ್ಲೂ ಕಡಿಮೆ ಇಲ್ಲ, ವಿದ್ಯಾಭ್ಯಾಸದಲ್ಲಿದ್ದೀವಿ, ಹಣದಲ್ಲಿದ್ದೀವಿ, ಎಲ್ಲದಲ್ಲಿದ್ದೀವಿ. ಆದರೂ ಕಾಂಗ್ರೆಸ್ ಮುಖಂಡರು ಯಾಕೆ ಈ ಪಕ್ಷದಲ್ಲಿ ಇದ್ಕೊಂಡು, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ನಾವು ನಮ್ಮನ್ನ ಈ ಅಧ್ಯಕ್ಷ ಸ್ಥಾನದಿಂದ ಯಾಕೆ ವಂಚಿತರಾಗಿ ಮಾಡ್ತಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ. ಈ ರೀತಿ ಆಗಬಾರ್ದು. ಇದು ನೋಡಿ, ಈ ಹಿಂದೆ ಹೇಳಿಕೆಯಲ್ಲಿ ಬರ್ತಿದ್ದೀನಿ, ಅವರೆಲ್ಲರೂ ಅಧ್ಯಕ್ಷರಾಗಿದ್ದಾರೆ, ಕೆಲವರು ರಿಪೀಟ್ ಆಗಿದ್ದಾರೆ. ಆದರೆ ನಮ್ಮ ಸಮುದಾಯದವರು ಏನು ನಾವು ಈ ತರ ವಂಚಿತರಾಗ್ತಿದೀವಿ ನಮಗೆ ಗೊತ್ತಾಗ್ತಾ ಇಲ್ಲ. ಇದು ಅವ್ರು ಬೇಕು ಅಂತ ಮಾಡ್ತಿದಾರೋ ಅಥವಾ ಈ ಸಮುದಾಯನ ಹಂಗೆ ತುಳಿಬೇಕು ಅಂತ ಮಾಡ್ತಿದಾರೋ ಗೊತ್ತಿಲ್ಲ. ಅದಕ್ಕೆ ನಾವು ಮಾನ್ಯ ಸಂಸದರ ಪಟೇಲ್ರವ್ರಿಗೆ, ಈಗ ನೂತನವಾಗಿ ಸಚಿವರಾದಂಥ ಶಿವಲಿಂಗೇಗೌಡರಿಗೆ, DK ಶಿವಕುಮಾರ್ ಅವರಿಗೆ,
ಹೌದಲ್ಲಿ ನಾವೇನು ಮನವಿ ಮಾಡ್ಕೊಳ್ತೀವಿ ಅಂತಂದ್ರೆ, ಈ ಬಾರಿ ಆದ್ರೂ ನಮ್ಗೆ ಒಂದು 4-5 ಜನ ಆಲ್ರೆಡಿ ಅದು ಅರ್ಜಿ ಹಾಕಿದ್ದಾರೆ, ಪಕ್ಷಕ್ಕೆ ಹಾಕಿದ್ದಾರೆ ಅಧ್ಯಕ್ಷ ಸ್ಥಾನ. ಯಾರಿಗಾದ್ರೂ ಸಿಗ್ಬೋದು, ಇಂಥವ್ರಿಗೆ ಕೊಡಿ ಅಂತ ನಾವೇನು ಹೇಳ್ತಿಲ್ಲ. ಕೊಟ್ಟಾರೆ ಏನು 5 ಜನ ಹಾಕಿದ್ದಾರೆ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ. 5 ಜನರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೊಡಿ, ದಲಿತರಿಗೆ ಸಲ ಅವಕಾಶ ಕೊಡಿ ಪಕ್ಷ ಸಂಘಟನೆಗೆ. ಆಮೇಲೆ ನಮ್ಮನ್ನು ಹೇಗೆ ಅಂತಂದ್ರೆ ಮೊದಲಿಂದನೂ ಅಸ್ಪೃಶ್ಯತರನೇ ಕಾಣ್ತದೆ ನಮ್ಮ ಕಾಂಗ್ರೆಸ್ ಪಕ್ಷಗಳು ಕೂಡ. ನಿಜವಾದ ಬೆನ್ನೆಲುಬು ಅಂತಂದ್ರೆ ನಾವು SC/ST ಹಾಸನ ಜಿಲ್ಲೆಯಲ್ಲಿ ಈ ಬೆನ್ನೆಲುಬು ಅಂತಕ್ಕಂಥ ಜನರಿಗೆ ಸ್ಥಾನಮಾನ ಕೊಡೋಕೆ ಹಿಂಜರಿತಿದ್ದಾರೆ. ಅದಕ್ಕೆ ಕಾರಣ ನಮ್ಮ ಕಾಂಗ್ರೆಸ್ ರಾಜ್ಯ ಮುಖಂಡರುಗಳ ಪಕ್ಷ ಸಂಘಟನೆಯವರು ಎಲ್ಲ ಹೇಳ್ಬೇಕು ನಮಗೆ. ಏಕೆಂತಂದ್ರೆ 2018ರಲ್ಲಿ ಸಕಲೇಶ್ಪುರದಲ್ಲಿ ಉದಾಹರಣೆಗೆ ಹೊರ ಜಿಲ್ಲೆಯವರು ಕೊಟ್ಟರು. ಹೊರ ಜಿಲ್ಲೆಯವರು ಕೊಟ್ಟಾದ್ಮೇಲೆ ಏನಾಯ್ತು, ಅಲ್ಲಿ ಹೋಯ್ತು ಕಾಂಗ್ರೆಸ್. 2023ರಲ್ಲೂ ಹೊರ ಜಿಲ್ಲೆಯವರು ಕೊಟ್ಟರು. ಯಾಕೆ ದಲಿತರಿಲ್ವಾ, ಎಜುಕೇಟೆಡ್ ಇಲ್ವಾ, ಡಬಲ್ ಗ್ರಾಜುಯೇಟ್ ಇಲ್ವಾ, ಎಲ್ಲ ಇದ್ದಾರೆ. ಯಾಕೆ ನಮ್ಮನ್ನ ಟಿಕೆಟ್ ಕೊಡೋದ್ರಲ್ಲಿ ವಂಚಿತರ ಮಾಡ್ತಾರೆ, ಅಧ್ಯಕ್ಷಗಿರಿ ಕೊಡೋದ್ರಲ್ಲೂ ವಂಚಿತರ ಮಾಡ್ತಾ ಇದ್ದಾರೆ. ನೋಡಿ, ಈ ರೀತಿ ವಂಚನೆ ಮಾಡ್ತಿದ್ದಾರೆ. ಜೊತೆಗೆ ನಮ್ಮನ್ನ ಇನ್ನೂ ತುಳಿತಾ ಇದ್ದಾರೆ. ಇದನ್ನ ಅರ್ಥಕೊಂಡಂತ ನಮ್ಮ ಸಮುದಾಯದ 2 ಸಮುದಾಯದವರು ಕೂಡ 2018ರಲ್ಲಿ 2023ರಲ್ಲಿ ತಕ್ಕ ಪಾಠ ಕಲಿಸಿದ್ದಾರೆ. ಇನ್ನು ಮುಂದೆ ಈ ರೀತಿ ಆಗ್ಬಾರ್ದು ಅನ್ನೋದಿದ್ರೆ ಸಂಬಂಧಪಟ್ಟ ಎಲ್ಲ ಮುಖಂಡರುಗಳು, CM ಸಮೇತ ಹೇಳ್ತೀನಿ, DK ಶಿವಕುಮಾರ್ನ ಸಮೇತ ನಾವು ಮನವಿ ಮಾಡ್ಕೊಂತ ಇದ್ವಿ. ಈ ಬಾರಿ ಹಾಸನ ಜಿಲ್ಲೆಗೆ SC/ST ಸಮುದಾಯದ ಯಾರಾದ್ರೂ ಒಬ್ಬರನ್ನ ಅಧ್ಯಕ್ಷತೆ ಮಾಡಿ. ಇಲ್ಲದೆ ಇದ್ದರೆ ಏನೇ 18-23ರಲ್ಲಿ ರಿಪೀಟ್ ಆಗುತ್ತೆ, ಅದೇ ರೀತಿ ರಿಪೀಟ್ ಆಗುತ್ತೆ ಮತ್ತೆ. ಜೊತೆಗೆ ನಾವೆಲ್ಲ ಸಂಘಟಿತರಾಗಿ ಇಡೀ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲೂ ನಮ್ಮ ಸಮುದಾಯ ಜನರು ನಾವು ಎಚ್ಚರಿಸಬೇಕಾಗುತ್ತೆ ನಾವು ಕಾಂಗ್ರೆಸ್ ವಿರುದ್ಧ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿಜಯ್ ಕುಮಾರ್, ಮಲ್ಲೇಶ್, ಕೃಷ್ಣಪ್ಪ ಇತರರು ಉಪಸ್ಥಿತರಿದ್ದರು. ಹಾಸನದ ಉತ್ತರ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠದ ಮಂತ್ರಾಲಯ ಶಾಖೆಯಲ್ಲಿ ಶ್ರೀ ಗುರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ 355ನೇ ಆರಾಧನಾ ಮಹೋತ್ಸವವನ್ನು ಆಗಸ್ಟ್ 29ರಿಂದ 31ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಆಯೋಜಿಸಲಾಗಿದೆ ಎಂದು ಮಠದ ವಿಚಾರಣಾಕರ್ತರಾದ MK ಪ್ರಕಾಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂತ್ರಾಲಯದ ಧಾರ್ಮಿಕ ಪರಂಪರೆಯಂತೆ ಹಾಗೂ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ 1008ನೇ ಶ್ರೀ ಶ್ರೀ ಸುಭಾದೇಂದ್ರ ತೀರ್ಥ ಶ್ರೀಪಾದಂಗಳವರ ಆಜ್ಞೆ, ಉಪದೇಶ ಮತ್ತು ಕೃಪಾ ಆಶೀರ್ವಾದದೊಂದಿಗೆ ಆರಾಧನಾ ಮಹೋತ್ಸವವನ್ನು ಆಯೋಜಿಸಲಾಗಿದೆ ಎಂದರು. ಆರಾಧನಾ ಮಹೋತ್ಸವಕ್ಕೆ ಮುನ್ನ ಆಗಸ್ಟ್ 28ರಂದು ಬೆಳಗ್ಗೆ 6 ಗಂಟೆಗೆ ಧ್ವಜಾರೋಹಣದೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ದೊರೆಯಲಿದೆ. ಗೋಪೂಜೆ, ಪ್ರಾರ್ಥನಾ ಪೂಜೆ, ಕಂಕಣ ಬಂಧನ, ಫಲ ತಾಂಬೂಲ ಪ್ರಸಾದ ವಿನಿಯೋಗ ಹಾಗೂ ಮಹಾಮಂಗಳಾರತಿ ನಡೆಯಲಿದೆ. ಆಗಸ್ಟ್ 29ರಂದು ಪೂರ್ವಾರಾಧನೆ ನಡೆಯಲಿದ್ದು, ಆಗಸ್ಟ್ 30ರಂದು ಶ್ರಾವಣ ಕೃಷ್ಣ ದ್ವಿತೀಯಂದು ಮಧ್ಯಾರಾಧನೆ ನೆರವೇರಲಿದೆ. ಮಧ್ಯಾರಾಧನೆಯ ದಿನವನ್ನು ಪ್ರಮುಖ ದಿನವನ್ನಾಗಿ ಆಚರಿಸಲಾಗುತ್ತಿದ್ದು, ಮಧ್ಯಾಹ್ನ 12 ಗಂಟೆಯಿಂದ ಭಕ್ತರಿಗೆ ನಿರಂತರ ಮಹಾ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಎಂದರು. ಕರ್ತವ್ಯ ನಿರ್ವಹಿಸುತ್ತಕ್ಕಂತಹ MK ಪ್ರಕಾಶ್. ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಜಗತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ. ಈ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ ಶಾಖೆ ಉತ್ತರ ಬಡಾವಣೆ ಇವರ ಈ ಒಂದು ರಾಯರ ಸನ್ನಿಧಿಯ ಉದ್ದೇಶವನ್ನಿಟ್ಟು ಮಂತ್ರಾಲಯದ ಪೀಠಾಧಿಪತಿಗಳ ಆದೇಶದಂತೆ ಈ ದಿವಸ ನಾವು ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದೇವೆ. ಭಗವಂತನ ಸ್ಮರಣೆಯನ್ನು ಮಾಡ್ತಾ ಲೋಕ ಕಲ್ಯಾಣಾರ್ಥವಾಗಿ 700 ವರ್ಷಗಳ ಕಾಲ ಮಂತ್ರಾಲಯದಲ್ಲಿ ವಿರಾಜಮಾನವಾಗಿ ಕೂತಿರ್ತಕ್ಕಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳವರ 355ನೇ ಆರಾಧನಾ ಮಹೋತ್ಸವವು ಇದೇ ತಿಂಗಳು 29, 30, 31ರಂದು ಪರಮ ಪೂಜ್ಯರ ಆದೇಶದಂತೆ ಉತ್ತರ ಬಡಾವಣೆಯಲ್ಲಿರ್ತಕ್ಕಂತಹ ಮಠದಲ್ಲಿ ವಿಜೃಂಭಣೆಯಿಂದ ರಾಯರನ್ನ ಪೂಜಿಸುವಂತಹ, ಆರಾಧಿಸುವಂತಹ ಒಂದು ಸುವರ್ಣ ಕ್ಷಣವನ್ನ ಹಾಸನ ಜಿಲ್ಲೆಯ ಸಮಸ್ತ ಭಕ್ತಾದಿಗಳಿಗೆ ಈ ಒಂದು ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳವರ ಕೃಪಾ ಕಟಾಕ್ಷಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತ ಹೇಳಿ
ಪತ್ರಿಕಾ ಮಾಧ್ಯಮದ ಮೂಲಕ ಗುರುರಾಜರ ಸೇವೆಗೆ ಎಲ್ಲರೂ ಆಹ್ವಾನಿಸೋಣ ಎಲ್ಲರನ್ನು ಅಂತ ಹೇಳಿ ಬಂದಿದ್ದೇವೆ. ಇಲ್ಲಿ 29ನೇ ತಾರೀಕು ಬೆಳಗ್ಗೆ ಪಂಚಾಮೃತ ಅಭಿಷೇಕ, ರಾಯರ ಅಷ್ಟೋತ್ತರ ಹಾಗೂ ವಿಧಿವಿಧಾನದಂತೆ ಮಂತ್ರಾಲಯ ಕ್ಷೇತ್ರದಲ್ಲಿ ನಡೆಸುವಂತಹ ಎಲ್ಲ ಪರಂಪರೆಯ ಎಲ್ಲ ವೈದಿಕರ ಒಂದು ಶ್ರದ್ಧಾ ಭಕ್ತಿಯ ಪೂಜಾ ಅನುಸಾರಗಳನ್ನ ಮಾಡಿ ಭಕ್ತರಿಗೆ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ತೊಂದರೆಯೂ ಆಗದಂತೆ ಬರುವಂತಹ ಸಾವಿರಾರು ಭಕ್ತರಿಗೂ ಕೂಡ ರಾಯರ ದರ್ಶನವನ್ನು ಮಾಡಿಸುವಂತಹ ಮೊದಲನೇ ದಿವಸದ ಒಂದು ಈ ಸತ್ಕಾರ್ಯದಲ್ಲಿ ಮಧ್ಯಾಹ್ನ ಅನ್ನದಾನ, 2ನೇ ದಿವಸ 30 ಆಗಸ್ಟ್ ಭಾನುವಾರ ಮಧ್ಯಾರಾಧನೆ, ರಾಘವೇಂದ್ರ ಸ್ವಾಮಿಗಳವರು ಬೃಂದಾವನಸ್ಥರಾದಂತಹ ದಿವಸ. ಆ ದಿವಸವನ್ನ ವಿಶೇಷವಾಗಿ ಈ ಭೂಲೋಕದಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಕೇಳಿದ್ದನ್ನ ಕ್ಷಣಮಾತ್ರದಲ್ಲಿ ನೀಡುವಂತಹ ರಾಘವೇಂದ್ರ ಸ್ವಾಮಿಗಳವರ ಒಂದು ವಿಶೇಷವಾದ ದಿವಸ. ಆ ದಿವಸದಲ್ಲಿ ನಮ್ಮ ಈ ಭೂಲೋಕದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನ ಕೈ ಹಾಕಬೇಕಾದರೂ ಕೂಡ ಆ ದಿವಸ ವಿಶೇಷವಾದ ದಿವಸ. ಹಾಗಾಗಿ ಮಧ್ಯಾರಾಧನೆಯ ದಿವಸ ವಿಶೇಷವಾಗಿ ಅಲಂಕಾರ, ಹಾಗೆ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಮಂತ್ರಾಲಯದಿಂದ ತಂದಿರತಕ್ಕಂತಹ ಮಂತ್ರಾಕ್ಷತೆ ಹಾಗೂ ಪರಿಮಳ ಪ್ರಸಾದ, ಜೊತೆಗೆ ಅನ್ನಪೂರ್ಣೇಶ್ವರಿ ಪ್ರಸಾದವನ್ನು ಕೂಡ ಎಲ್ಲರೂ ಕೂಡ ಸದ್ಭಕ್ತರು, ಹಾಸನ ಜಿಲ್ಲೆಯ ಹಲವಾರು ಜನ ಪ್ರಮುಖರು ಈ ಒಂದು ಸತ್ಕಾರ್ಯದಲ್ಲಿ ಸಹಕರಿಸಿ ಒಂದು ಸಾರ್ವಜನಿಕ ಸಹಕಾರದಿಂದ, ಮಠದ ಸಹಕಾರದಿಂದ ಒಂದು ವಿಶೇಷವಾದಂತಹ ಈ ಒಂದು ಸತ್ಕಾರ್ಯವನ್ನ ಆರಾಧನಾ ಮಹೋತ್ಸವವನ್ನ ಮಾಡಿದ್ದೇವೆ. ಜೊತೆಗೆ 31ನೇ ತಾರೀಕು ಕೊನೆಯ ದಿವಸ. ಆ ದಿವಸದಲ್ಲಿ ರಾಘವೇಂದ್ರ ಸ್ವಾಮಿಗಳವರಿಗೆ 101 ಎಳನೀರಿನ ಅಭಿಷೇಕ ಮಾಡಿ ರಾಯರಿಗೆ ಪರಿಪೂರ್ಣವಾದಂತಹ 2026ನೇ ಇಸವಿಯಲ್ಲಿ 355ನೇ ಆರಾಧನಾ ಮಹೋತ್ಸವದ ಒಂದು ಸುವರ್ಣ ಉತ್ಸವವನ್ನ ದೀಪೋತ್ಸವದ ಜೊತೆಗೆ ರಾಘವೇಂದ್ರ ಸ್ವಾಮಿಗಳವರಲ್ಲಿ ನಡೀತಕ್ಕಂತಹ ವಿಧಿವಿಧಾನದ ಎಲ್ಲ ಪೂಜೆಗಳನ್ನ ಮಾಡಿ ಹಾಸನ ಜಿಲ್ಲೆಯ ಸದ್ಭಕ್ತರಿಗೆ ಸಕಲ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ಸರ್ವೇ ಜನೋ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎಂಬಂತೆ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಿಗೆ ಹಾಸನ ಜಿಲ್ಲೆಯ ಸಮಸ್ತ ಜನರನ್ನ ನಾವು ಆದರದಿಂದ ಆತ್ಮೀಯವಾಗಿ ಎಲ್ಲರನ್ನೂ ಕೂಡ ಈ ಮಾಧ್ಯಮದ ಮೂಲಕ ಆಹ್ವಾನಿಸ್ತಾ ಇದ್ದೇವೆ. ಅಲ್ಲಿ ಯಾವುದೇ ರೀತಿ ಭೇದ ಭಾವ, ಜಾತಿ, ಪಂಥ, ಧರ್ಮಗಳನ್ನ ಯಾವುದನ್ನು ಇಡದೆ ಸರ್ವ ಜನರಿಗೂ ಒಂದೇ ಒಂದು ವೇದಿಕೆ, ಅದು ಗುರು ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಿ. ಇತ್ತೀಚೆಗೆ ತಾವು ಹಲವಾರು ಪವಾಡಗಳನ್ನ ನೋಡ್ತಾ ಇದ್ದೀರಿ. ಅದಕ್ಕೂ ಕೂಡ ನಾವೊಂದು ನಂಬಿಕೆಯೇ ರಾಯರು, ರಾಯರೇ ನಂಬಿಕೆ, ಈ ಒಂದು ವಿಶೇಷತೆಯನ್ನ ಒಳಗೊಂಡಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಉತ್ತರ ಬಡಾವಣೆ ಹಾಸನದಲ್ಲಿರ್ತಕ್ಕಂತಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಠದ ವ್ಯವಸ್ಥಾಪಕರಾದ ಗುರುರಾಜ ಆಚಾರ್ಯ, ವೈಶಾಖ್, ರಂಜಿತ್ ಕೊರೂರು, ಬಿಜಿ ಪ್ರಸಾದ್, ಹರೀಶ್ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ ಸಾಲ್ಗಾಮೆ ರಸ್ತೆಯಲ್ಲಿರುವ ಸರಸ್ವತಿ ದೇವಸ್ಥಾನದ ಎದುರಿಗಿನ ಎಐಡಿಎಸ್ಒ ಜಿಲ್ಲಾ ಕಚೇರಿಯಲ್ಲಿ ಆಗಸ್ಟ್ 15 ಮತ್ತು 16ರಂದು ಶಿಬಿರ ನಡೆಯುತ್ತಿದ್ದು, ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡರು. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಲಯನ್ಸ್ ಕ್ಲಬ್ ಹಾಸನಾಂಬ, ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಹಾಗೂ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಸಂಯುಕ್ತಾಶ್ರಯದಲ್ಲಿ 2 ದಿನಗಳ ಜಿಲ್ಲಾ ಮಟ್ಟದ ವ್ಯಕ್ತಿತ್ವ ವಿಕಸನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಶಿಬಿರದ ಅಂಗವಾಗಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಿಂದ ಆಗಮಿಸಿದ ಸಂಪನ್ಮೂಲ ವ್ಯಕ್ತಿಗಳು ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಿಸಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಮಾರ್ಗದರ್ಶನ ನೀಡಿದರು. ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ, ನಾಯಕತ್ವ ಗುಣ, ಸಂವಹನ ಕೌಶಲ್ಯ, ಸಮಯ ನಿರ್ವಹಣೆ, ಸಾಮಾಜಿಕ ಜವಾಬ್ದಾರಿ ಹಾಗೂ ಸೃಜನಶೀಲತೆ ಚಿಂತನೆ ಬೆಳೆಸಿಕೊಳ್ಳುವ ಅಗತ್ಯದ ಕುರಿತು ಸಂಪನ್ಮೂಲ ವ್ಯಕ್ತಿಗಳು ಮಾಹಿತಿ ನೀಡಿದರು. ಎಲ್ರಿಗೂ ಪರಿಚಯ ಇದ್ದಾರೆ. ಶಿಕ್ಷಣಕ್ಕೋಸ್ಕರ, ಅದರಲ್ಲೂ ಹೆಣ್ಮಕ್ಳು ಶಿಕ್ಷಣಕ್ಕೋಸ್ಕರ ಬಹಳ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅವರ ಒಂದು 200ನೇ ಜನ್ಮ ಶತಮಾನೋತ್ಸವದ ಹಿಂದೆ ಹಲವಾರು ಮಹಾನ್ ವ್ಯಕ್ತಿಗಳ ಒಂದು ಸ್ಯಾಕ್ರಿಫೈಸ್ ಇದೆ. ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಬಟ್ ಸ್ಟೂಡೆಂಟ್ಸ್ಗಳನ್ನ ಈ ಥರ ಗ್ಯಾದರ್ ಮಾಡೋದು ತುಂಬಾ ಕಷ್ಟ ಇದ್ದ ಕಾರಣ ನಾವು ಆ ಒಂದು ಕಾಲೇಜಲ್ಲೇ ಹೋಗಿ ನಾವು ಮತ್ತೆ ನಮ್ಮ ಯೋಗೇಶ್ ಅವರು ಅವಾಗ ರೋಟರಿ ಕ್ಲಬ್ನ ಕಾರ್ಯದರ್ಶಿಗಳಾಗಿದ್ರು. ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಹಾಸನಾಂಬ ಅಧ್ಯಕ್ಷ ಕೆಕೆ ಮೋಹನ್ ಕುಮಾರ್, ವಲಯಾಧ್ಯಕ್ಷ ತಿಮ್ಮರಾಯ್ ಶೆಟ್ಟಿ, ಖಜಾಂಚಿ ಧರಣಿ ಎಲ್ಎಸ್, ಸದಸ್ಯ ಪರಮೇಶ್ವರಯ್ಯ ವೈಸಿ, ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಅಧ್ಯಕ್ಷ ಕೆಎಸ್ ಯೋಗೇಶ್, ಸದಸ್ಯ ಸುಬ್ರಹ್ಮಣ್ಯ, ಶಿಕ್ಷಣ ಉಳಿಸಿ ಸಮಿತಿ ಕರ್ನಾಟಕದ ಉಪಾಧ್ಯಕ್ಷ
ವಿಎನ್ ರಾಜಶೇಖರ್, ಎಐಡಿಎಸ್ಒ ಕರ್ನಾಟಕ ರಾಜ್ಯ ಖಜಾಂಚಿ ಸುಭಾಷ್ ಬೆಟ್ಟದಕೊಪ್ಪ, ಜಿಲ್ಲಾಧ್ಯಕ್ಷೆ ಚೈತ್ರ, ಜಿಲ್ಲಾ ಕಾರ್ಯದರ್ಶಿ ಸುಷ್ಮಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೈಕ್ ಸವಾರಿಯ ಸಾಹಸ, ಪ್ರವಾಸ ಮತ್ತು ರೋಮಾಂಚನದ ಜೊತೆಗೆ ಸಮಾಜಮುಖಿ ಚಟುವಟಿಕೆಗಳಲ್ಲೂ ತನ್ನದೇ ಆದ ಛಾಪು ಮೂಡಿಸಿರುವ ಡೆಸ್ಟಿನಿ ರೈಡರ್ಸ್ ಹಾಸನ್ ತಂಡವು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಗೋಪನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 26 ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್, ಪೆನ್, ಪೆನ್ಸಿಲ್ ಹಾಗೂ ಪುಸ್ತಕಗಳನ್ನು ಉಚಿತವಾಗಿ ವಿತರಿಸುವ ಮೂಲಕ ಗಮನ ಸೆಳೆಯಿತು. ಹಾಸನ ತಾಲೂಕಿನ ಗೋಪನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಆರ್ಥಿಕವಾಗಿ ಹಿಂದುಳಿದ ಹಾಗೂ ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ತಂಡದ ಸದಸ್ಯರು ಸ್ವಂತ ಹಣದಲ್ಲಿ ಸೇವಾ ಕಾರ್ಯ ಕೈಗೊಂಡರು. ಕಾರ್ಯಕ್ರಮದಲ್ಲಿ ಡೆಸ್ಟಿನಿ ರೈಡರ್ಸ್ ತಂಡದ ಸುಮಾರು 30 ಸದಸ್ಯರು ಭಾಗವಹಿಸಿದ್ದರು. ತಂಡದ ಅಧ್ಯಕ್ಷ ದೇಶಭೂಷಣ್ ಜೈನ್, ಮುಕ್ತೇಶ್, ವೆಂಕಟೇಶ್, ಅನೀಶ್, ಕಿರಣ್, ಡಿಚಿ, ರೋಹಿತ್, ಮಹಾವೀರ್ ಸೇರಿದಂತೆ ಪ್ರಮುಖ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶಾಲೆಯ ಮುಖ್ಯೋಪಾಧ್ಯಾಯಿನಿ ನಿರ್ಮಲಾ ಜೆಎಲ್, ಶಿಕ್ಷಕರಾದ ರಶ್ಮಾ, ಪುಷ್ಪವತ್ತಮ್ಮ ಹಾಗೂ ಇತರ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಡೆಸ್ಟಿನಿ ರೈಡರ್ಸ್ ಹಾಸನ ತಂಡವು ಕೇವಲ ಬೈಕ್ ಸವಾರರ ಬಳಗವಲ್ಲ, ಪ್ರವಾಸದ ಅನುಭವದ ಜೊತೆಗೆ ಸಮಾಜದತ್ತ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡಿರುವ ಸಮಾನ ಮನಸ್ಕರ ತಂಡವಾಗಿದೆ ಎಂದರು. ಇವತ್ತು 80ನೇ ವರ್ಷದ ಸಂಭ್ರಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಒಂದು ಹಬ್ಬವನ್ನು ಒಂದು ದೊಡ್ಡ ಹಬ್ಬವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಎಲ್ಲ ಕಡೆ ಈ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ. ಅದೇ ರೀತಿ ನಮ್ಮ ಶಾಲೆಯಲ್ಲೂ ಕೂಡ ಇವತ್ತು ಈ ದಿನಾಚರಣೆಯ ಸಂಭ್ರಮವನ್ನು ಹಬ್ಬವನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರು ಮತ್ತು ಪ್ರಾಥಮಿಕ ಶಾಲೆಯ ಅಧ್ಯಕ್ಷರು ಹಾಗೂ ಸಂಸ್ಥೆಯ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕಾದ ಶಿಕ್ಷಕರನ್ನೇ ಎಸ್ಐಆರ್, ಬಿಎಲ್ಒ ಸೇರಿದಂತೆ ವಿವಿಧ ಬೋಧನೇತರ ಕಾರ್ಯಗಳಿಗೆ ನಿಯೋಜಿಸಿರುವುದರಿಂದ ಶಿಕ್ಷಣ ವ್ಯವಸ್ಥೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ. ಶಿಕ್ಷಕರನ್ನ ಅನ್ಯ ಕರ್ತವ್ಯಗಳಿಗೆ ನಿಯೋಜಿಸಿರುವುದಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಐತಿಹಾಸಿಕ ಕಾನೂನು ರೂಪಿಸುವ ಸಿದ್ಧತೆ ನಡೆಯುತ್ತಿದ್ದು, ಈ ಕುರಿತು ಮುಂದಿನ ವಿಧಾನಮಂಡಲ ಅಧಿವೇಶನದಲ್ಲಿ ಮಸೂದೆ ಮಂಡಿಸುವ ಪ್ರಯತ್ನ ನಡೆದಿದೆ ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ನುಗ್ಗಿ ತಿಳಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಭಾನುವಾರ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭ ಹಾಗೂ ನಿವೃತ್ತ ಶಿಕ್ಷಕರ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಅವರು, ಶಿಕ್ಷಕರ ಮೂಲ ಕರ್ತವ್ಯ ಮಕ್ಕಳಿಗೆ ಶಿಕ್ಷಣ ನೀಡುವುದಾಗಿದೆ. ಆದರೆ ಕಳೆದ ಕೆಲವು ತಿಂಗಳಿನಿಂದ ರಾಜ್ಯದ ಶಿಕ್ಷಕರನ್ನ ಎಸ್ಐಆರ್, ಬಿಎಲ್ಒ ಸೇರಿದಂತೆ ಹಲವು ಸರ್ಕಾರಿ ಕಾರ್ಯಗಳಿಗೆ ನಿಯೋಜಿಸಲಾಗುತ್ತಿದೆ. ಇದರಿಂದ ಶಿಕ್ಷಕರು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಲು ಅಗತ್ಯವಾದ ಸಮಯವನ್ನು ಕಳೆದುಕೊಳ್ಳುವಂತಾಗಿದೆ. ಒಂದೆಡೆ ಪಠ್ಯಕ್ರಮ ಪೂರ್ಣಗೊಳಿಸುವ ಒತ್ತಡ, ಮತ್ತೊಂದೆಡೆ ವಿವಿಧ ಇಲಾಖೆಗಳ ಬೋಧನೇತರ ಕಾರ್ಯಗಳ ಜವಾಬ್ದಾರಿ ಶಿಕ್ಷಕರ ಮೇಲೆ ಬೀಳುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದರು. ಶಿಕ್ಷಕರನ್ನ ಶಿಕ್ಷಣೇತರ ಕಾರ್ಯಗಳಿಗೆ ನಿಯೋಜಿಸುವುದರಿಂದ ನೇರವಾಗಿ ಮಕ್ಕಳ ಶಿಕ್ಷಣದ ಮೇಲೆ ಪರಿಣಾಮ ಬೀರುತ್ತಿದೆ. ಪ್ರಾಥಮಿಕ, ಪ್ರೌಢಶಾಲೆ ಹಾಗೂ ಕಾಲೇಜು ಹಂತದ ಬೋಧನಾ ಸಿಬ್ಬಂದಿ ತಮ್ಮ ಮೂಲ ಕರ್ತವ್ಯದಲ್ಲಿ ನೀವು ಬೆಂಗಳೂರಿಗೆ ಬಂದ್ರೆ ಬೆಂಗಳೂರಿನ ಯಾವ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಅಡಿಗೆ ತಯಾರು ಮಾಡೋದಿಲ್ಲ. ಅಲ್ಲಿ ಕೆಲವು ಸಂಘ ಸಂಸ್ಥೆಗಳಿಂದ ಆಹಾರವನ್ನು ಸಪ್ಲೈ ಮಾಡ್ತಾರ. ಅದು ಪ್ರತಿಷ್ಠಿತ ಇಸ್ಕಾನ್ ಸಂಸ್ಥೆಯವರಾಗಿರ್ಬೋದು ಅಥವಾ ತೇಜಸ್ವಿ ಅನಂತ್ ಕುಮಾರ್ ಹೆಸರು ಕೇಳಿದಿರಲ್ಲ ನೀವೆಲ್ಲ. ಅನಂತ್ ಕುಮಾರ್ ಅವರ ಮಿಸ್ಸಸ್ ಅದಮ್ಯ ಚೇತನ ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯವರು ಅಡಿಗೆಯನ್ನು ಸಪ್ಲೈ ಮಾಡ್ತಾರ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಬಹುಶಃ ಸರ್ಕಾರ ಕೂಡ ಚಿಂತನೆಯನ್ನ ಮಾಡ್ತಾ ಇದೆ. ಭವಿಷ್ಯದಲ್ಲಿ ಕ್ಲಸ್ಟರ್ ಕಿಚನ್ ಅನ್ನ ಜಾರಿ ತರಲಿಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ. ಏನು ಕ್ಲಸ್ಟರ್ ಕಿಚನ್ ಅಂತಂದ್ರ, ಆ ನಿಮ್ಮ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಒಂದು ಕಿಚನ್ ಸೆಂಟರ್ ಅನ್ನ ಪ್ರಾರಂಭ ಮಾಡೋದು. ಯಾವ್ದಾದ್ರೂ ಒಂದು ಸಂಘ ಸಂಸ್ಥೆಗೆ ಅಲ್ಲಿ ಅಡಿಗೆ ತಯಾರು ಮಾಡ್ಲಿಕ್ಕೆ ಕೊಡುತ್ತಾರ. ಅವಾಗ ನೀವು ಅನ್ಬೋದು, ನಮ್ಮ ಶಾಲೆಯಾಗ 2-3 ಮಂದಿ ಬಿಸಿ ಊಟ ಬಡಿಸೋರದಾರಲ್ರಿ, ಅವರೆಲ್ಲ ಹೋಗ್ಬೇಕಂತೇಳಿ.
ಅವ್ರಿಗೆಲ್ಲ ಭರವಸೆಯನ್ನ ಕೊಡ್ರಿ. ಯಾರು ಶಾಲೆಗಳಲ್ಲಿ ಬಿಸಿ ಊಟವನ್ನ ಬಡಿಸೋರಲ್ಲ ಅವ್ರನ್ನ ಯಾರನ್ನೂ ಕೆಲಸದಿಂದ ತೆಗೆಯೋದಿಲ್ಲ. ಕಿಚನ್ ಕ್ಲಸ್ಟರ್ಗಳಲ್ಲಿ ಅಡಿಗೆ ತಯಾರು ಮಾಡಿ ನಿಮ್ಮ ಶಾಲೆಗೆ ಅಡಿಗೆ ಬರ್ತದೆ, ಅವರು ಬಡಿಸ್ತಾರೆ, ಅವ್ರ ಪಾತ್ರೆ ಅವ್ರು ತೆಗೆದುಕೊಂಡು ಹೋಗ್ತಾರೆ. ನೀವೆಲ್ಲ ಭವಿಷ್ಯದಲ್ಲಿ ನೆಮ್ಮದಿಯಿಂದ ಶಿಕ್ಷಕರನ್ನ ಪಾಠ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿಸ್ತೇವೆ ಅನ್ನೋದನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೀಗಂತೀರಿ ಅದೇನ್ರಿ ಬಿಸಿ ಊಟ, ನಾವೇ ಹಾಲು ತರಬೇಕು, ನಾವೇ ಮೊಟ್ಟೆ ತರಬೇಕು, ನಾವೇ ತರಕಾರಿ ತರಬೇಕು, ಎಲ್ಲ ಆನ್ಲೈನ್ ಎಂಟ್ರಿ ಮಾಡಬೇಕು. ಬಹುಶಃ ನಿಮ್ಗೆಲ್ಲ ಗೊತ್ತಿರಲಿ, ಬಹುಶಃ ಇವತ್ತು ಆನ್ಲೈನ್ ಕೆಲಸ ಹೆಚ್ಚಾಗಿದೆ. ಆನ್ಲೈನ್ ಕೆಲಸಕ್ಕಾಗೂ ಕೂಡ ಸರ್ಕಾರ ಒಂದಿಷ್ಟು ತೀರ್ಮಾನಗಳನ್ನ ಮಾಡ್ತಾ ಇದೆ. ನಮ್ಮಲ್ಲಿ ನಮ್ಗೆಲ್ಲ ಗೊತ್ತಿದೆ, ಹಾಸನ ಜಿಲ್ಲೆಯಲ್ಲಿ KPS ಶಾಲೆಗಳಿದಾವೆ. ಇದಾವಲ್ರಿ KPS ಶಾಲೆಗಳು ಇದಾವಲ್ಲ, PMC ಶಾಲೆಗಳಂತ ಇದಾವಲ್ಲ. ಮೊದಲನೇ ಹಂತವಾಗಿ ಸರ್ಕಾರ ಆದೇಶ ಮಾಡಿದೆ, ಈ ರಾಜ್ಯದ ಎಲ್ಲ KPS ಶಾಲೆಗಳಿಗೆ, ಎಲ್ಲ PMC ಶಾಲೆಗಳಿಗೆ 3 ಜನ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನ ಕೊಡ್ತಾ ಇದ್ದಾರ. ಒಂದು ಸೆಕ್ಯೂರಿಟಿ ಗಾರ್ಡ್ ಅನ್ನ ಕೊಡ್ತಾ ಇದ್ದಾರ. ಶಾಲೆ ಚೆನ್ನಾಗಿರ್ಬೇಕು, ಸಂರಕ್ಷಿತವಾಗಿರ್ಬೇಕು ಅಂತ ಹೇಳಿ. ಎರಡನೇದು ಒಬ್ಬ ಡಾಟಾ ಎಂಟ್ರಿ ಆಪರೇಟರ್ ಅನ್ನ ಕೊಡ್ತಾ ಇದ್ದಾರ. ಮೂರನೇದು ಶಾಲೆಯಲ್ಲಿ ಮಕ್ಕಳ ಶೌಚಾಲಯ ಸ್ವಚ್ಛ ಮಾಡಿದ್ರ ದೊಡ್ಡ ಸುದ್ದಿ ಆಕೈತಿ. ಅದ ಟೀಚರ್ ಸ್ವಚ್ಛ ಮಾಡಿದ್ರೆ ದೊಡ್ಡ ಸುದ್ದಿ ಆಗೋದಿಲ್ಲ. ಆ ಕಾರಣಕ್ಕಾಗಿ ಒಬ್ಬ D ಗ್ರೂಪ್ ಎಂಪ್ಲಾಯ್ ಅನ್ನು ಕೊಡ್ತಾ ಇದ್ದಾರ. ಭವಿಷ್ಯದಲ್ಲಿ ಕೇಂದ್ರ ಸರ್ಕಾರದ ಜೊತೆ ಒಂದಿಷ್ಟು ಸಂಸ್ಥೆ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ರಶ್ಮಿ ಮಹೇಶ್ ಅವರು ನಮ್ಮ ಸಂಘಟನೆ ಎಲ್ಲ ಸ್ನೇಹಿತರ ಜೊತೆ ಚರ್ಚೆ ಮಾಡಿದ್ದೀವಿ. ಎಲ್ಲಿ 250ಕ್ಕಿಂತ ಹೆಚ್ಚು ಮಕ್ಕಳು ಇರ್ತಾರಲ್ಲ, ಆ ಎಲ್ಲ ಶಾಲೆಗಳಿಗೆ ಒಬ್ಬ D ಗ್ರೂಪ್ ಎಂಪ್ಲಾಯ್ನ, ಒಬ್ಬ ಡಾಟಾ ಎಂಟ್ರಿ ಆಪರೇಟರ್ ಅನ್ನು ಕೊಡಿಸ್ತಕ್ಕಂಥ ಕೆಲಸವನ್ನ ಭವಿಷ್ಯದಲ್ಲಿ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ HP ಸ್ವರೂಪ್, ಸರ್ಕಾರ ಜಾತಿ ಜನಗಣತಿ SIR ಸೇರಿದಂತೆ ವಿವಿಧ ಕಾರ್ಯಗಳನ್ನ ಕೈಗೊಂಡಾಗ ಅದರ ಅನುಷ್ಠಾನಕ್ಕೆ ಶಿಕ್ಷಕರನ್ನೇ ಹೆಚ್ಚಾಗಿ ಬಳಸಿಕೊಳ್ಳಲಾಗುತ್ತಿದೆ. ಶಿಕ್ಷಕರಿಗೆ ಕುಟುಂಬದ ಸಮಸ್ಯೆಗಳಿರಬಹುದು, ಮನೆಯಲ್ಲಿ ವಯಸ್ಸಾದ ಹಿರಿಯರಿರಬಹುದು, ಸ್ವಂತ ಆರೋಗ್ಯದ ಸಮಸ್ಯೆಗಳಿರಬಹುದು. ಆದರೆ ಇವುಗಳನ್ನು ಪರಿಗಣಿಸದೆ ಸರ್ಕಾರಿ ಆದೇಶದ ಮೇರೆಗೆ ಕಡ್ಡಾಯವಾಗಿ ಕಾರ್ಯನಿರ್ವಹಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಶಿಕ್ಷಕರು ಅದು SIR ಆಗಿರ್ಬೋದು ಅಥವಾ ಜಾತಿ ಜನಗಣತಿ ಆಗಿರ್ಬೋದು, ಪ್ರತಿಯೊಂದು ಬಂದಾಗ ಶಿಕ್ಷಕರಿಗೆ ಮಾತ್ರ ಸರ್ಕಾರ ನೇರವಾಗಿ ಕಣ್ಬೀಳದ ಶಿಕ್ಷಕರಿಗೆ ಅವರು ಮನೆಯಲ್ಲಿ ಏನೇ ಕಷ್ಟ ಸುಖಗಳಿದ್ರು ಕೂಡ ಮನೆಯಲ್ಲಿ ತಂದೆ ತಾಯರದ್ದು ವಯಸ್ಸಾದ ತಂದೆ ತಾಯಂದಿರ್ಬೋದು ಅಥವಾ ಏನೇ ಮಕ್ಕಳನ್ನ ಅಥವಾ ತಮಗೆ ಒಂದು ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಸರ್ಕಾರ ಯಾವುದೂ ಕೂಡ ನೋಡಲ್ಲ. ತಾವು ಕಡ್ಡಾಯವಾಗಿ ಬರಲೇಬೇಕು, ಕೆಲಸ ಮಾಡಲೇಬೇಕು ಅಂತ ಹೊರಗನ್ನ ಹೊರ್ತಾರೆ. ನಾವು ಕೂಡ ಹಲವಾರು ಬಾರಿ ಮೇಲ್ಮಟ್ಟಕ್ಕೆ ಎಲ್ಲ ಅಧಿಕಾರಿಗಳ ಹತ್ರ ಮಾತಾಡಿದ್ರು ಕೂಡ ಇಲ್ಲ, ಅದು ಕಂಪಲ್ಸರಿ ಮಾಡಲೇಬೇಕು ಅಂತ ಹೇಳ್ತಾರೆ. ಆದರೂ ಕೂಡ ಭಾಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಶಾಲೆಯಲ್ಲಿ ಶಿಕ್ಷಣವನ್ನು ಹೇಳ್ಕೊಡೋದಲ್ಲೇ ತಾವು ಹೊರಗಡೆನೂ ಕೂಡ ಸರ್ಕಾರದ ಏನೇ ಕೆಲಸ ಇದ್ರೂ ಕೂಡ ಪ್ರಾಮಾಣಿಕವಾಗಿ ಕೆಲಸನ ಮಾಡ್ತಾ ಇದ್ದೀರಿ. ಇದೊಂದು ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತ ತಮಗೆಲ್ಲರೂ ಒಳ್ಳೇದು ಮಾಡಲಿ. ಮತ್ತು ಏನೋ ಈ ಒಂದು ಸಂಘ ಇದೆ, ಎಲ್ಲ ಕಷ್ಟ ಸುಖಗಳು ಭಾಗಿಯಾಗಿ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಏನು ಒಂದು ಶಿಕ್ಷಕರದೇ ಕಷ್ಟ ಸುಖಗಳಿರ್ಬೋದು ಅಥವಾ ಏನೋ ಒಂದು ಪೆನ್ಷನ್ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ಒಂದು ಸಂಘ ತಾವೆಲ್ಲ ಬಲವಾಗಿ ಒಗ್ಗಟ್ಟಾಗಿ ನಿಂತರೆ ಖಂಡಿತವಾಗ್ಲೂ ನಾವು ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಕಾಣ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವೈಯಕ್ತಿಕವಾಗಿ ನನ್ನ ಮನೆಯಲ್ಲೂ ಕೂಡ ಒಂದು ಸಮಾರಂಭ ಇದೆ. ಹಾಗಾಗಿ ನಾನು ತುರ್ತಾಗಿ ಹೊರಡಬೇಕಾಗಿರೋದ್ರಿಂದ ಮೊದಲೇ ಅಧ್ಯಕ್ಷ ಭಾಷಣ ಅಲ್ಲ, ಉದ್ಘಾಟನೆ ಭಾಷಣ ಮಾತಾಡಿ ಹೊರಡಬೇಕು ಅಂತ ಹೇಳಿ ನಾನು ಹೊರಡ್ತಾ ಇದ್ದೀನಿ. ಭಗವಂತ ತಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಇಂಥ ಒಂದು ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮಗಳು ಆಗ್ತಾ ಇರಲಿ. ಈಗಾಗಲೇ ಏನು ಶಿಕ್ಷಕರ ವತಿಯಿಂದ ಕ್ರೀಡಾಕೂಟ ಬಹಳ ದೊಡ್ಡ ಮಟ್ಟಕ್ಕೆ ಕೂಡ ಮಾಡ್ತೀರಿ. ಇದೇ ರೀತಿ ಮುಂದೆ ಎಲ್ಲ ಕಾರ್ಯಕ್ರಮಗಳು ಮಾಡಿ ನಾನು ಕೂಡ ಒಬ್ಬ ಶಾಸಕನಾಗಿ ಒಂದು ವೈಯಕ್ತಿಕವಾಗಿ ತಮ್ಮಗಳ ಜೊತೆ ಇರ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ಶಿಕ್ಷಕರು ಮತ್ತು ಕುಟುಂಬಸ್ಥರು ತಾವೆಲ್ಲ ಬಂದಿರಿ. ಭಗವಂತ ತಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಕಾರ್ಯಕ್ರಮದಲ್ಲಿ ಸೇವೆಯಿಂದ ನಿವೃತ್ತರಾದ ಶಿಕ್ಷಕರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಡಲಾಯಿತು. ದೀರ್ಘಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದ ಶಿಕ್ಷಕರ ಸೇವೆಯನ್ನ ಸ್ಮರಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ HS ಚೇತನ್, ಹಾಸನ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ MS ಕೃಷ್ಣಮೂರ್ತಿ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ BP ಕೃಷ್ಣೇಗೌಡ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸುಂದರೇಶ್, ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ CK ರಘು, SC/ST ಸಂಘದ ಜಿಲ್ಲಾಧ್ಯಕ್ಷ ರಾಜೇಂದ್ರ ದೊಡ್ಡಮಕ್ಕೆ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜು, ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಲಕ್ಷ್ಮೀಕಾಂತ್, ಸಾವಿತ್ರಿಬಾಯಿ ಪುಲೆ, ಶಿಕ್ಷಕಿಯರ ಸಂಘದ ಜಿಲ್ಲಾಧ್ಯಕ್ಷೆ ಆಶಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ರಂಗನಾಥ್ ಹಾಗೂ ಅನೇಕರು ಉಪಸ್ಥಿತರಿದ್ದರು.
ಅರಕಲಗೂಡು ತಾಲೂಕು ಪತ್ರಕರ್ತರ ಸಂಘದ ಬಹುದಿನಗಳ ಕನಸಾಗಿರುವ ಪತ್ರಕರ್ತರ ಭವನ ನಿರ್ಮಾಣಕ್ಕೆ 20 ಲಕ್ಷ ರೂಪಾಯಿ ಅನುದಾನ ಒದಗಿಸಿ 1 ವರ್ಷದೊಳಗೆ ಕಾಮಗಾರಿ ಪೂರ್ಣಗೊಳ್ಳಲು ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಶಾಸಕ ಎ ಮಂಜು ಭರವಸೆ ನೀಡಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಭಾನುವಾರ ತಾಲೂಕು ಪತ್ರಕರ್ತರ ಸಂಘದ ಭವನ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಪತ್ರಕರ್ತರ ಭವನ ಸ್ಥಾಪನೆಗೆ ಇದೀಗ ಕಾಲ ಕೂಡಿ ಬಂದಿದೆ. ಭವನ ನಿರ್ಮಾಣದ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡು ಅಗತ್ಯ ಸಹಕಾರ ನೀಡಲಾಗುವುದು ಎಂದರು. ವಿಧಾನ ಪರಿಷತ್ ಸದಸ್ಯರ ಅನುದಾನ ಸೇರಿದಂತೆ ವಿವಿಧ ಮೂಲಗಳಿಂದ 20 ಲಕ್ಷ ರೂಪಾಯಿ ಅನುದಾನವನ್ನು ಕ್ರೋಢೀಕರಿಸಿ ಭವನ ನಿರ್ಮಾಣಕ್ಕೆ ಬಳಸಿಕೊಳ್ಳಲಾಗುವುದು. ಪತ್ರಕರ್ತರು ತಮ್ಮನ್ನ ಅಗತ್ಯ ಸಂದರ್ಭದಲ್ಲಿ ಬಳಸಿಕೊಳ್ಳಬೇಕು. ಭವನದ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳ್ಳುವಂತೆ ಸಹಕರಿಸುವುದಾಗಿ ತಿಳಿಸಿದರು. ಮೊದಲನೇದಾಗಿ ಪಟ್ಟಣದಲ್ಲಿರೋದ್ರಿಂದ ಬಿಲ್ ತಗೊಳ್ಳೋದಕ್ಕೆ ಆಗಲ್ಲ. 5 ಲಕ್ಷ 10 ಲಕ್ಷ ಕೊಟ್ಟರೆ ಸಡನ್ ಆಗಿ 5 ಟೆಂಡರ್ ಹೋಗ್ತದೆ, ಅದಾಗಲ್ಲ ಅಂತ ಹೇಳಿ ಒಂದ್ಸಲ 2 ಲಕ್ಷ 2 ಲಕ್ಷ ಆಗ್ತಾ ಹೋಗೋದು, 1 10 ಲಕ್ಷ ಆಯ್ತದೆ ಮಾಡ್ಬೋದು. ಯಾರೇ ಹೆಂಗಾರೇ ಆಗಲಿ ನನ್ನ ಕಡೆಯಿಂದ ಒಟ್ಟು ಎಲ್ಲ ನಾವು MLCಗಳು ಅವರೆಲ್ಲ ಸೇರಿ ಒಂದು 20 ಲಕ್ಷ ರೂಪಾಯಿ ದುಡ್ಡನ್ನ ನಮ್ಮ ಕಡೆಯಿಂದ ಒದಗಿಸ್ಕೊಡ್ತೀವಿ. ಮುಖ್ಯದಿಂದ ನೀವು ಮಾಡ್ತಕ್ಕಂಥದ್ದು ಆಗಬೇಕು. ಇದು ಎಲ್ಲರೂ ಸಹಾಯ ಬೇಕು, ಒಬ್ಬರೇ ಮಾಡ್ತಕ್ಕಂಥದ್ದು ಆಗಬಾರ್ದು. ಪ್ರತಿಯೊಬ್ಬರು ಸಹಾಯ ಸಹಕಾರ ಇದ್ದರೆ ಅದು ಒಳ್ಳೇದಾಗ್ತದೆ ಅಂತಕ್ಕಂಥದ್ದು. ಒಂದು ಪತ್ರಿಕೆ ಅಂತಕ್ಕಂಥದ್ದು ಏನು ಅಂದರೆ, ವಿದ್ಯೆ ಜಗತ್ತಿನ ಬದಲಾವಣೆ ಮಾಡೋದಕ್ಕೆ ವಿದ್ಯೆ ಮುಖ್ಯ. ಈ ಜಗತ್ತಿನ ತಿದ್ದಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಅದು ಪತ್ರಿಕೋದ್ಯಮಿಗೆ ಮಾತ್ರ ಸಾಧ್ಯ, ಬೇರೆ ಯಾರಿಗೂ ಇಲ್ಲ. ಹಲವಾರು ನಾವು ಕಾಲೇಜಿನ ದಿನಗಳಿಂದ ನಾವು ನೋಡ್ಕೊಂಡು ಬಂದಿದ್ದೀನಿ. ಸರ್ಕಾರವನ್ನ ಬದಲಾವಣೆ ಮಾಡಿದಂಥ ಪತ್ರಿಕೆಗಳು ಇವತ್ತು ಈ ಕರ್ನಾಟಕದಲ್ಲಿ ಇದಾವೆ ಅಂತಕ್ಕಂಥದ್ದು ನನ್ನ, ಯಾಕಂದ್ರೆ ನಿನ್ನೆ ಲಂಕೇಶ್ ಪತ್ರಿಕೆ ಅಂದ್ರೆ ಕಾಫಿ ಕುಡಿತ ಕಿತ್ಕೊಂಡು ಓದ್ತಕ್ಕಂಥದ್ದು ಅಂತದ್ದು. ಸರ್ಕಾರವನ್ನ ಬದಲಾವಣೆ ಮಾಡ್ತಕ್ಕಂಥ ಅವಾಗ ಪ್ರಿಂಟ್ ಮೀಡಿಯಾ ಭಾರಿ ದೊಡ್ಡದಾಗಿ ಬೆಳೆದಿರ್ತಕ್ಕಂಥದ್ದು ನೋಡ್ತೀವಿ. ಈಗ ದೃಶ್ಯ ಮಾಧ್ಯಮ ಬಂದ್ಬಿಟ್ಟು ಯಾವ ದೃಶ್ಯ ನೋಡೋದು ಅನ್ನೋದು ಜನಕ್ಕೆ ತಲೆ ಕೆಟ್ಟು ಹೋಗ್ಬಿಟ್ಟಿದ್ದೀವಿ. ಆ ಥರ ಬೇಜಾರಾಗಿ ಹೋಗ್ಬಿಟ್ಟಿದೆ. ನಿಜವಾದಂತ ಸಂಗತಿ ತಡ್ತಾ ಇಲ್ಲ ನಮಗೆ. ಇವತ್ತು ಪ್ರಪಂಚದಲ್ಲಿ ಯಾವ ಸ್ಥಳದಲ್ಲಿದ್ರೂ ಏನಾಗ್ತಾ ಇದೆ ಅಂತಕ್ಕಂಥ ನೋಡ್ತಕ್ಕಂಥ ಅವಕಾಶ ಇದೆ. ಆದ್ರೆ ಇವತ್ತು ಆ ಅವಕಾಶವನ್ನ ನಾವು ಜನರು ಅದನ್ನ ಸರಿಯಾಗಿ ಉಪಯೋಗಿಸ್ಕೊತಾ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಸನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ ಪತ್ರಕರ್ತರ ಭವನ ನಿರ್ಮಾಣದ ಕನಸು ನನಸಾಗುವ ಕಾಲ ಇದೀಗ ಬಂದಿದೆ. ಭವನವು ಕೇವಲ ಕಟ್ಟಡವಾಗದೆ ಸಮಾಜದ ಎಲ್ಲ ವರ್ಗದ ಜನರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅನುಭವ ಮಂಟಪವಂತಾಗಬೇಕು ಎಂದರು. ಅರಸೀಕೆರೆಯಲ್ಲಿ ಶಾಸಕ ಶಿವಲಿಂಗೇಗೌಡ ಅವರು ಪತ್ರಿಕಾ ಭವನ ನಿರ್ಮಾಣಕ್ಕೆ ಸಹಕಾರ ನೀಡಿದ ಬಳಿಕ ಅವರಿಗೆ ಸಚಿವ ಸ್ಥಾನ ಒಲಿದಿರುವುದನ್ನು ಉಲ್ಲೇಖಿಸಿದ ಅವರು, ಅರಕಲಗೂಡಿನಲ್ಲಿ ಶಾಸಕ ಎ ಮಂಜು, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ HP ಶ್ರೀಧರಗೌಡ ಸೇರಿದಂತೆ ಪ್ರಮುಖರು ಭವನ ನಿರ್ಮಾಣಕ್ಕೆ ಸಹಕಾರ ನೀಡಲಿದ್ದಾರೆ ಎಂದರು. 15,000 ಬಂದ್ರೆ ದೊಡ್ಡದು. ಅನಿವಾರ್ಯ ಏನೇನೋ ಸ್ಕೀಮ್ಗಳಿದ್ರು ಕೂಡ ಒಂದು 35,000 40,000 ದಾಟೋದು ಬಹಳ ಕಷ್ಟ ಆಗಿರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಏನೇನೋ ಮಾಡ್ಕೊಂಡು ಸಂಸಾರ ಸಾಕೊಂಡು ಮಕ್ಕಳನ್ನ ಸಾಕೊಂಡು ಇವತ್ತು ಎಲ್ಲ ಒಂದು ರಂಗದಲ್ಲೂ ಕೂಡ ಅವರು ಕೂಡ ನಾವು ಒಂದು ಅಂಗ ಅಂತೇಳಿ ತಿಳ್ಕೊಂಡು ಸೇವೆ ಮಾಡ್ತಾ ಇರುವಂತ ನಮ್ಮ ಪತ್ರಿಕಾ ಸನ್ಮಿತರಿಗೆ ಒಂದು ಭವನ ಬೇಕು. ಭವನ ಅದಕ್ಕಿಂತ ಒಂದು ಅನುಭವ ಮಂಟಪ. ಆ ಮಂಟಪದಲ್ಲಿ ಸಾಕಷ್ಟು ಚಿಂತನೆಗಳನ್ನ ಮಾಡಿ ಸಮಾಜಕ್ಕೆ ತಿದ್ದುವಂತ ವ್ಯವಸ್ಥೆಗಳು ನಮ್ಮ ಈ ಪತ್ರಿಕಾ ಭವನದಿಂದ ಆಗ್ಬೇಕು ಅಂತೇಳಿ ದೊಡ್ಡ ಕನಸನ್ನ ಇಟ್ಕೊಂಡು ಮೊನ್ನೆ ಅರಸೀಕೆರೆಯಲ್ಲಿ ನಾವು ಅಲ್ಲಿ ಪ್ರಾರಂಭ ಮಾಡಿದ್ವಿ. ಅಲ್ಲಿನ ಶಾಸಕರಾಗಿ ನಮ್ಮ ಪತ್ರಿಕಾ ಭವನಕ್ಕೆ ಶಂಕುಸ್ಥಾಪನೆ ಮಾಡಿ ಅಲ್ಲಿ ಆಶ್ವಾಸನೆ ಕೊಡ್ತಿದ್ದಂಗೆ ಅವ್ರು ಮಿನಿಸ್ಟರ್ ಆದರು. ನಮ್ಮ ಬಂದಣ್ಣವ್ರಿಗೆ ಮಿನಿಸ್ಟರ್ ಆಗ್ಬೇಕು ಅಂತ ಏನು ಆಸೆ ಇಲ್ಲ. ಆಸೆ ಇದ್ರು ಅಲ್ಲಿ ಹೇಳ್ತೀನಿ ಕೇಳಿ ಪೂರ್ಣ ಆಗ್ಬೇಕಲ್ಲ. ಯಾರೇ ಆಗಿದ್ರು ರಾಜಕಾರಣ ವೇದಿಕೆ ಮೇಲೆ ಇದ್ದವ್ರು ಎಲ್ಲರೂ ಒಂದಲ್ಲ ಒಂದ್ ರೀತಿ ಆಸೆ ಇಟ್ಕೊಂಡಿದ್ರು ಕೂಡ ಭಗವಂತ ಕೊಟ್ಟಂತ ಅವಕಾಶಗಳನ್ನ ಯಾವ ರೀತಿಯಲ್ಲಿ ಸದುಪಯೋಗ ಮಾಡ್ಕೊಡ್ತಾರೆ ಅದಕ್ಕೆ ಪ್ರತಿಫಲ ಸಿಗ್ತಾ ಹೋಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಪತ್ರಿಕಾ ಭವನಕ್ಕೆ ನಮ್ಮ ಸಹಕಾರ ಏನು ಅಗತ್ಯ ಇದೆ, ಹಿಂದೆನೂ ಕೂಡ ಈ ಒಂದು ಸ್ಥಳವನ್ನ ನಿಗದಿ ಮಾಡಿಕೊಟ್ಟಿದ್ದಾರೆ. ಅವತ್ತು ಕೂಡ ಒಂದಷ್ಟು ಹಣವನ್ನ ನಾವು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಕೂಡ ನಾವು ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಪೂರಕವಾಗಿ ಈ ಪತ್ರಿಕಾ ಭವನ ಒಂದು ಅನುಭವ ಮಂಟಪವನ್ನು ಕಟ್ಟಲಿಕ್ಕೆ ನಾನು ಒಂದು ನೆರವನ್ನ ನೀಡ್ತೀನಿ ಅಂತೇಳಿ ನಮ್ಮ ಸ್ಥಳೀಯ ಶಾಸಕರು ಆದಂತಹ ಎ ಮಂಜಣ್ಣವರು ಆದಿಯಾಗಿ ಶ್ರೀಧರಗೌಡರು ಕೂಡ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ಎಲ್ಲರ ಸಹಕಾರ ಇದೆ. ಅದು ನಮ್ಮ ಕೆಂಚೇಗೌಡರು, ನಮ್ಮ ಶಿವಾನಂದ್ ಅವ್ರು ಹೇಳೋದೇನಂದ್ರೆ, ನಾವು ಹೋದಂಥ ಸಂದರ್ಭದಲ್ಲಿ ಸ್ವಲ್ಪ ಇದಾಗ್ಬೋದು,
ನಾವು ಮಂಜಣ್ಣ ಮೊದಲೇ ಹೇಳಿದ್ರಲ್ಲ, ಪಾಪ ಕೇಳುವಂಥ ಸ್ವಭಾವ ನಮ್ಮವ್ರಿಗಿಲ್ಲ ಅಂತೇಳಿ, ಅದಕ್ಕೋಸ್ಕರ ಅದು ಯಾವ ನಿಟ್ಟಿನಲ್ಲಿ ಚೆನ್ನಾಗಿ ಒಂದು ಅನುಭವ ಮಂಟಪ ಬೇಗನೆ ಆಗಬೇಕು. ಇವತ್ತು ಶಂಕುಸ್ಥಾಪನೆ ಆಗಿದೆ, ಅದೇನು ದೊಡ್ಡದೇನಲ್ಲ. 5-6 ತಿಂಗಳಲ್ಲಿ 7-8 ತಿಂಗಳಲ್ಲಿ ಇದು ಉದ್ಘಾಟನೆ ಆಗುವಂಥ ಕಾರ್ಯಕ್ರಮ ಆಗಬೇಕು. ತಾಲೂಕಿನ ಅಧ್ಯಕ್ಷ ಕೂಡ ಮಂಜಣ್ಣವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳು ಕೂಡ ಜಗದ್ಗುರುಗಳು ಬರಬೇಕು ಅಂತೇಳಿ ಅಪೇಕ್ಷೆಯನ್ನು ಪಟ್ಟಿದ್ದಾರೆ. ಎಲ್ಲರನ್ನು ಕರೆಸ್ಕೊಂಡು ಜಗದ್ಗುರುಗಳನ್ನ, ಎಲ್ಲ ಧರ್ಮದ ಸಮುದಾಯದ ಗುರುಗಳನ್ನ ಕರೆಸಿ ಆದಷ್ಟು ನಮ್ಮ ಅರಕಲಗೂಡು ತಾಲೂಕಿನಲ್ಲಿ ನಾವು ಕೂಡ ಉದ್ಘಾಟನೆ ಮಾಡಿ ಆ ಪತ್ರಿಕಾ ಭವನದಲ್ಲಿ, ಯಾಕಂದ್ರೆ ಎಲ್ಲ ಕಡೆ ಇವತ್ತು ಇಷ್ಟೆಲ್ಲ ಸಮಾಜ ಮುಂದುವರೆದು ಕೂಡ ಇಷ್ಟೆಲ್ಲ ಸರ್ಕಾರಗಳು ಬಂದಿದ್ರು ಕೂಡ ಒಂದು ಪತ್ರಕರ್ತರಿಗೆ ಭವನಗಳು ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಬಹಳಷ್ಟು ನೋವಾಗ್ತದೆ. ಆದರೆ ಅದಕ್ಕೆ ಪೂರಕವಾದಂಥ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಅದಕ್ಕೆಲ್ಲರ ಒಂದು ಸಹಕಾರ, ಪ್ರೀತಿ, ವಿಶ್ವಾಸ ಇದೆ. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ HP ಶ್ರೀಧರ್ ಗೌಡ ಮಾತನಾಡಿ, ಅರಕಲಗೂಡಿನಲ್ಲಿ ಪತ್ರಕರ್ತರ ಭವನ ಇಲ್ಲ ಎಂಬ ಕೊರಗು ಪತ್ರಕರ್ತರಲ್ಲಿ ಬಹಳ ದಿನಗಳಿಂದಾಯಿತು. ಇದೀಗ ಭವನ ನಿರ್ಮಾಣಕ್ಕೆ ಚಾಲನೆ ದೊರೆತಿರುವುದು ಸಂತೋಷದ ಸಂಗತಿ ಎಂದರು. ಅವ್ರನ್ನ ಇಲ್ಲಿಗೆ ಕರೆಸಿ ಇವತ್ತು ಅವರಿಂದ ಈ ಕಾರ್ಯಕ್ರಮದ ಗುದ್ಲಿ ಪೂಜೆಯಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡಿಕೊಂಡಿದ್ದೆ. ಹಾಗಾಗಿ ಅರಕಲಗೂಡು ತಾಲೂಕಿನ ಇಲ್ಲಿ ಪತ್ರಕರ್ತರು ಬಹಳ ವರ್ಷಗಳಿಂದ ನಮ್ಮ ಜಿಲ್ಲೆಯ ಜೊತೆಗೆ ಒಂದು ಸಂಬಂಧಗಳನ್ನು ತುಂಬ ಚೆನ್ನಾಗಿ ಇಟ್ಕೊಂಡು ಬಂದಿದ್ದಾರೆ. ಎಲ್ಲ ಹಿರಿಯರು, ನಮ್ಮ ಸುಬಣ್ಣ, ನಮಗೆ ಅರಕಲಗೂಡು ಅಂತ ಹೇಳಿದ್ರೆ ನಾವು ಸುಬಣ್ಣ ಏನು ಹೇಳ್ತಾರೆ ಅಂತ ಫಸ್ಟ್ ಕೇಳ್ತೀವಿ ನಾವು. ಆ ಒಂದು ಆತ್ಮೀಯತೆ ನಮ್ಮಲ್ಲಿಂದ ಇಟ್ಕೊಂಡು ಬಂದಿದ್ದೇವೆ. ನಮ್ಮ ವಿಜಯಕುಮಾರ್ ಅವರು, ಆಮೇಲೆ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಈ ಅರಕಲಗೂಡಿನ ಯಾವುದೇ ಭಾಗಕ್ಕೆ ಹೋದರೂ ಕೂಡ ನಾವು ಮಲಿಪಟ್ಟಣ ಇರ್ಬೋದು, ನಮ್ಮ ಇಲ್ಲ ರಾಮನಾಥಪುರ ಇರ್ಬೋದು, ಇನ್ನು ಯಾವ ಕಡೆ ಭಾಗಕ್ಕೆ ಹೋಗ್ಬೋದು ಕೂಡ ಎಲ್ಲ ಪತ್ರಕರ್ತರು ನಮಗೆ ಒಂದು ಒಳ್ಳೆಯ ಸಹಕಾರವನ್ನು ಹಿಂದಿನಿಂದ ಕೊಡ್ತಾ ಬಂದಿದ್ದಾರೆ. ಈ ವೇಳೆ ರಾಷ್ಟ್ರೀಯ ಪತ್ರಕರ್ತರ ಸಂಘದ ಮಥನಗೌಡ, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ P. ಶಿವಕುಮಾರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ MT ಕೃಷ್ಣೇಗೌಡ, ಜಿಲ್ಲಾ ಪತ್ರಕರ್ತರ ಸಂಘದ ರವಿ ನಾಕರಕೋಡು, PP ವಿರೂಪಾಕ್ಷ, ಬೆಳ್ವಾಡಿ ಪ್ರಕಾಶ್, ಖುಷ್ವಂತ್, ಹರೀಶ್, G. ಪ್ರಕಾಶ್, ಪ್ರಮೋದ್ ಸೇರಿದಂತೆ ಪತ್ರಕರ್ತರು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ G. ಚಂದ್ರಶೇಖರ್ ಹಾಗೂ ಶ್ರೀಕಾಂತ್ ಅವರನ್ನ ಸನ್ಮಾನಿಸಲಾಯಿತು. ಈಗ ಮತ್ತೊಮ್ಮೆ ಹೆಡ್ಲೈನ್. ನಾಗರ ಪಂಚಮಿ ಹಿನ್ನೆಲೆಯಲ್ಲಿ ನಗರದ ವಿವಿಧೆಡೆ ಭಕ್ತಿ ಭಾವದಿಂದ ಹಬ್ಬದ ಆಚರಣೆ. ನಾಗರ ಪಂಚಮಿ ಪ್ರಯುಕ್ತ ಹುತ್ತಕ್ಕೆ ಹಾಲೆರೆದು ಭಕ್ತರ ಪೂಜೆ. ಹಾಸನದ ಮಹಾರಾಜ ಪಾರ್ಕ್ ಆವರಣ ಸೇರಿದಂತೆ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ. ಬೆಳಗ್ಗೆಯಿಂದಲೇ ನೂರಾರು ಭಕ್ತರು ಹುತ್ತದ ಬಳಿ ಆಗಮಿಸಿ ನಾಗದೇವತೆಗೆ ಆರಾಧನೆ. ಜೈಲುವಾಸ ಮಾನಸಿಕವಾಗಿ ತೀವ್ರ ನೋವು ಉಂಟು ಮಾಡಿದೆ ಎಂದ ಮಾಜಿ ಶಾಸಕ KS ಲಿಂಗೇಶ್. ಸಾರ್ವಜನಿಕ ಜೀವನ ಮುಂದುವರಿಸಬೇಕೆಂಬ ಪ್ರಶ್ನೆ ಮೂಡಿತ್ತು. ಜನರ ಬೆಂಬಲ ಕಂಡು ಮತ್ತೆ ಹೋರಾಟಕ್ಕೆ ಆತ್ಮಸ್ಥೈರ್ಯ ಬಂದಿದೆ. ರೈತರ ಪರ ಹೋರಾಟ ಮುಂದುವರಿಸುತ್ತೇನೆ ಎಂದ ಮಾಜಿ ಶಾಸಕ. ಯೋಜನೆ ಹೆಸರಿನಲ್ಲಿ ರೈತರ ಭೂಮಿ ಲೂಟಿ ಮಾಡಬಾರದು. PMIC ಯೋಜನೆ ವಿಚಾರದಲ್ಲಿ CM DK ಶಿವಕುಮಾರ್ ವಿರುದ್ಧ ಕೇಂದ್ರ ಸಚಿವ HD ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ. ಬಿಡದಿ ರೈತರನ್ನ ಒತ್ತಾಯಿಸಬೇಡಿ, ರೈತರ ಹೋರಾಟವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿ ಎಂದು ಆಗ್ರಹ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.